ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಮುಂದೆ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಪ್ರಾಯೋಜಕರೇ ಹಾಗೂ ಎಲ್ಲ ನನ್ನ ಶ್ರೋತೃ ಬಂಧುಗಳೇ, ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರೋಂತಹ ಮಹಾಚೈತನ್ಯಕ್ಕೆ ವಂದಿಸಿ ಮತ್ತು ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಈ 4ನೇ ಶ್ಲೋಕದ ಮೊದಲ ಶಬ್ದವಾದಂತಹ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಎನ್ನುವಂತಹ ಈ ಶ್ಲೋಕದ ಪೂರ್ವಾರ್ಧದ ವಿಚಾರವಾಗಿ ನಾವು ಕೆಲವು ಚಿಂತನೆಯನ್ನು ಮಾಡಿದ್ದಾಗಿದೆ. ಒಂದು ಹಂತಕ್ಕೆ ಅದು ಮುಗಿದೂ ಸಹ ಇದೆ. ಮತ್ತು ಇವತ್ತು ನಾವು ಈಗ ವಿಚಾರ ಮಾಡಬೇಕಾದದ್ದು ಈ ಉತ್ತರಾರ್ಧದ ಮೊದಲನೇ ಶಬ್ದ ಮತ್ತಸ್ಥಾನಿ ಸರ್ವಭೂತಾನಿ ಅಂತ. ಇದಕ್ಕೂ ಮೊದಲು ನಿನ್ನೆ ಹೇಳಿದಂಥ ಪ್ರಧಾನವಾದ ವಿಷಯ, ಜಗತ್ತಿನಲ್ಲಿ ಕೆಲವು ವಸ್ತುವಿಗೆ ಸ್ವತಂತ್ರವಾದ ಅಸ್ತಿತ್ವ ಉಂಟು. ಅದರ ಇರುವಿಕೆಯನ್ನು ಸ್ವತಂತ್ರ ಸತ್ತಾ ಅಂತ ಕರೀತಾರೆ ಅಂತ. ನಾನು ಕೆಲವು ವಸ್ತುಗಳು ಅಂತ ಹೇಳಿದೆ, ಅದನ್ನು ಪರಿಷ್ಕಾರ ಮಾಡಿ ಹೇಳ್ತೇನೆ. ಒಂದೇ ಒಂದು ವಸ್ತು ಆಗಿರುವಂಥದ್ದು ವೇದಾಂತ ಪ್ರಕಾರ, ಅದೇ ಬ್ರಹ್ಮವಸ್ತು ಅಂತ. ಮತ್ತು ಅದನ್ನು ಬಿಟ್ಟು ಇನ್ನು ಎಲ್ಲ ವಸ್ತುಗಳಿಗೂ ಸಹ ಇರುವಿಕೆ ಅಂತ ನಾವು ಏನು ಹೇಳ್ತೇವಲ್ಲ, ಆ ವಸ್ತುಗಳ ಇರುವಿಕೆ ಸ್ವತಂತ್ರ ಸತ್ತಾ ಅಲ್ಲ, ಅವುಗಳ ಇರುವಿಕೆ ಅಧೀನ ಸತ್ತಾ ಅಂತ. ಯಾವುದಕ್ಕೆ ನಾವು ಅಧೀನ ಸತ್ತಾ ಅಂತ ಹೇಳ್ತೇವೋ ಅವುಗಳ ಇರುವಿಕೆ ಕೇವಲ ಶಬ್ದದಿಂದ ಮಾತ್ರ ಇರುವಿಕೆ ಅಂತ. ವಾಸ್ತವಿಕವಾಗಿ ಅವುಗಳ ಇರುವಿಕೆ ಅದು ತೋರುವಿಕೆ. ಅಷ್ಟು ಹಿನ್ನೆಲೆಯಲ್ಲಿ ಈಗ ನಾವು ಮತ್ತೆ ಇವತ್ತು ವಿಚಾರ ಮಾಡಬೇಕಾದಂಥದ್ದು ಮತ್ತಸ್ಥಾನಿ ಸರ್ವಭೂತಾನಿ ಅಂತ. ಅಂದರೆ ಈ ಸರ್ವಭೂತಗಳೂ ಸಹ ಪ್ರಾಣಿಜಾತಗಳೂ ಸಹ ನನ್ನಲ್ಲಿಯೇ ಇವೆ. ಅಂದರೆ ಅವೆಲ್ಲದಕ್ಕೂ ಸಹ ಇರುವುದಕ್ಕೆ ಆಶ್ರಯ ನಾನೇ ಆಗಿದ್ದೇನೆ. ನನ್ನ ಆಶ್ರಯದಲ್ಲಿ ಅವೆಲ್ಲವೂ ಸಹ ಇರ್ತವೆ ಎನ್ನುವಂಥದ್ದು ಈ ಮಾತಿನ ಅರ್ಥ. ಇದನ್ನು ಸ್ವಲ್ಪ ಬಿಡಿಸಿ ಹೇಳಬೇಕು ಅಂದರೆ, ಬ್ರಹ್ಮವನ್ನು ಬಿಟ್ಟಿದ್ದು ಅಥವಾ ಅದರಿಂದ ಹೊರತಾದದ್ದು ಯಾವುದೂ ಇಲ್ಲ ವೇದಾಂತ ಶಾಸ್ತ್ರದ ಪ್ರಕಾರ. ಇರುವುದು ಅಂತ ನಾವು ಯಾವುದನ್ನು ಹೇಳ್ತೇವೋ ಅದು ಎಲ್ಲವೂ ಸಹ ಬ್ರಹ್ಮವನ್ನು ಒಳಗೊಂಡಿದ್ದಾಗಿದೆ. ಈ ಮಾತೆಲ್ಲ ನಾವು ಮತ್ತೆ ಮತ್ತೆ ನೆನಪು ಇರಿಸಿಕೊಳ್ಳುವಂಥವುಗಳು. ಯಾಕೆ ಅಂದರೆ ಬ್ರಹ್ಮದ ಹೊರತಾಗಿ ಬೇರೆ ಯಾವುದಕ್ಕೂ ಸ್ವತಂತ್ರವಾದಂತಹ ಇರುವಿಕೆ ಅಥವಾ ಸತ್ತ ಎನ್ನುವಂಥದ್ದು ಇಲ್ಲ. ಹಾಗಾಗಿ ಇದೆ ಅಥವಾ ಅಸ್ತಿ ಈ ಎಲ್ಲ ಕ್ರಿಯಾಪದಗಳನ್ನು ನಾವು ಬಳಸಿದರೆ ಆ ಕ್ರಿಯಾಪದದ ಕರ್ತೃಪದ ಬ್ರಹ್ಮವಸ್ತು ಅಂತಲೇ ಅರ್ಥ. ಇದು ನಾವು ಮತ್ತೆ ಮತ್ತೆ ನೆನಪು ಇರಿಸಿಕೊಳ್ಳಬೇಕಾದಂಥ ವಿಷಯ. ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದಕ್ಕೂ ಸಹ ನಿಜವಾದಂತಹ ಅಸ್ತಿತ್ವ ಇಲ್ಲ ಅಂತ. ಯಾವುದು ಇದೆಯೋ ಅದು ತಾನಿರುವಷ್ಟರ ಮಟ್ಟಿಗೆ ಬ್ರಹ್ಮದ ಮಹಿಮೆಯ ಆವರಣದೊಳಗೆ ಸೇರಿಕೊಂಡಿರ್ತದೆ ಅಷ್ಟೇ ಹೊರತು ಸಹ ಆ ಆವರಣಕ್ಕಿಂತ ಬೇರೆಯಾಗಿ ಇರುವುದಿಲ್ಲ. ಹಾಗಾಗಿ ಹೇಗೆ ಅಂತ ಕೇಳಿದರೆ,
ವಾಯುಮಂಡಲದಲ್ಲಿ ಮೋಡಗಳು ಇದ್ದ ಹಾಗೆ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಎಲ್ಲಕ್ಕೂ ಒಳಗೂ ಮತ್ತು ಹೊರಗೂ, ಮೇಲೂ ಕೆಳಕ್ಕೂ, ಸುತ್ತ ಮುತ್ತ, ಹೀಗೆ ಎಲ್ಲ ಕಡೆಗೂ ಸಹ ಎಲ್ಲೆಲ್ಲೂ ವ್ಯಾಪಿಸಿದ್ದು ಒಂದು ಇದ್ದರೆ ಅದು ಬ್ರಹ್ಮವಸ್ತು ಮಾತ್ರ. ಅದು ಅಖಂಡವಾಗಿದೆ, ಅದು ಅವಿಚ್ಛಿನ್ನವಾಗಿದೆ. ಅಖಂಡ ಅವಿಚ್ಛಿನ್ನ ಅಂದರೆ ಅದು ವಿಭು, ಅದು ಸರ್ವವ್ಯಾಪಕ ಅಂತ ಅರ್ಥ. ವ್ಯಾಪಿಸಿದೆ. ಅದನ್ನೇ ಗೀತಾಚಾರ್ಯ ಹೇಳ್ತಾನೆ, ಮತ್ತಸ್ಥಾನಿ ಸರ್ವಭೂತಾನಿ. ಹಾಗಾಗಿ ನನ್ನಲ್ಲಿ ಅಂದರೆ ಈ ಬ್ರಹ್ಮವಸ್ತುವಿನಲ್ಲಿಯೇ ಎಲ್ಲವುಗಳು ಸಹ ತೋರ್ತವೆ ಅಂತ. ಇಷ್ಟು ಹೇಳಿ ಆದಮೇಲೆ ಮತ್ತೆ ಮುಂದೆ ಇನ್ನೊಂದು ಪದವನ್ನು ಇರಿಸಿದ್ದಾನೆ ಇಲ್ಲಿ, ನಚಾಹಂ ತೇಷು ಅವಸ್ಥಿತಃ. ನಾನು ಅಂದರೆ ಬ್ರಹ್ಮವಸ್ತು ಅವುಗಳಲ್ಲಿ ಇಲ್ಲ, ನಾನು ಅವುಗಳಲ್ಲಿ ಇಲ್ಲ. ಅವೆಲ್ಲವೂ ನನ್ನಲ್ಲಿ ಇವೆ, ಆದರೆ ನಾನು ಅವುಗಳಲ್ಲಿ ಇಲ್ಲ. ಮತ್ತು ಸ್ವಲ್ಪ ವಿರುದ್ಧ ಅಂತ ಅನ್ನಿಸ್ತದೆ. ಅದನ್ನು ನಾನು ನಿನ್ನೆ ಹೇಳಿದ್ದೇನೆ ಹೇಗೆ ಅಂತ. ಅವೆಲ್ಲವೂ ನನ್ನಲ್ಲಿವೆ, ಆದರೆ ನಾನು ಅವುಗಳಲ್ಲಿ ಇಲ್ಲ. ಅದನ್ನೇ ವಿಚಾರ ಮಾಡಲಿಕ್ಕೆ ಹೊರಟಿದ್ದೇನೆ ನಾವು ಇವಾಗ, ಅಲ್ವಾ? ಹೇಗೆ ಅಂದರೆ ನೋಡಿ, ಬ್ರಹ್ಮದ ಒಳಗೆ ಈ ಭೂತ ಸಮುದಾಯಗಳು ಸೇರಿಕೊಂಡು ಬ್ರಹ್ಮ ಆಧಾರದಿಂದ ನಡೀತಾ ಇರ್ತವೆ. ಅಂದರೆ ಅವುಗಳ ಇರುವಿಕೆಗೆ ಬ್ರಹ್ಮವಸ್ತುವೇ ಆಧಾರ. ಆ ಭೂತ ವಸ್ತುಗಳೇ ಬ್ರಹ್ಮ ಅಂತ ಅಂದುಕೊಂಡ್ರೆ ಅದು ನಮ್ಮ ಭ್ರಾಂತಿ. ಮತ್ತು ವಾಸ್ತವಿಕವಾಗಿ ಈ ಬ್ರಹ್ಮವಸ್ತು ಅನ್ನೋದುಂಟಲ್ಲ, ಆ ಭೂತ ವಸ್ತುಗಳ ರೂಪದಿಂದಾಗಲಿ, ಚಲನದಿಂದಲಾಗಲಿ ಅಥವಾ ನಾಶದಿಂದಾಗಲಿ ಪರಿಮಿತವೂ ಮತ್ತು ಪರಿಚ್ಛಿನ್ನವೂ ಆಗೋದಿಲ್ಲ. ಅಂದರೆ ಇವುಗಳ ಚಲನೆ ಅದರ ಚಲನೆ ಅಲ್ಲ. ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತೇನೆ. ಮಡಕೆಯಲ್ಲಿ ಆಕಾಶ ಇದೆಯೋ ಇಲ್ವೋ? ಇದೆ. ಮಡಕೆಯನ್ನು ನಾವು ಅತ್ತಿತ್ತ ಸರಿಸಿದಾಗ ಅದರ ಒಳಗಿನ ಆಕಾಶ ಸಂಚಾರ ಆದಂತೆ ಆಗತ್ತೋ ಇಲ್ವೋ? ಆಗತ್ತೆ. ಆದರೆ ಅದೇ ಆಕಾಶ ಮಡಕೆಯ ಹೊರಗೂ ಇದೆಯೋ ಇಲ್ವೋ? ಆದರೆ ಮಡಕೆಯ ಒಳಗಿನ ಆಕಾಶ ಸಂಚರಿಸಿದಂತೆ ಅನಿಸಿದ್ದರಿಂದ ಹೊರಗಿನ ಮಹಾಕಾಶದಲ್ಲಿ ಸಂಚಾರ ಆಗತ್ತೋ? ಇಲ್ಲ, ಆಗೋದಿಲ್ಲ ಅಲ್ವಾ? ಹಾಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ಹೊರಗಿನ ಯಾವುದೇ ಚಲನವಲನಗಳಿಂದ ಅಥವಾ ನಾಶದಿಂದ ಅದು ಪರಿಮಿತವೂ ಆಗೋದಿಲ್ಲ ಮತ್ತು ಪರಿಚ್ಛಿನ್ನವೂ ಸಹ ಆಗೋದಿಲ್ಲ. ಮಡಕೆಯ ಒಳಗಿನ ಆಕಾಶ ಪರಿಮಿತವಾಯಿತು, ಅದರ ಹೊರಗಿನ ಆಕಾಶ ಪರಿಮಿತ ಆಗುತ್ತೇನೋ? ಇಲ್ಲ. ಹಾಗೆ ಈ ಕಟ್ಟಡ, ಈ ಭವನದ ಒಳಗಿನ ಆಕಾಶಕ್ಕೆ ಒಂದು ಪರಿಮಿತತ್ವ ಅನ್ನೋದು ಬಂದಿದೆ, ಅದರ ಹೊರಗಿನ ಆಕಾಶಕ್ಕೆ ಪರಿಮಿತತ್ವ ಬಂತೋ? ಇಲ್ಲ. ಇಲ್ಲಿನ ಪರಿಮಿತತೆಯಿಂದಾಗಿ ಹೊರಗಿನ ಆಕಾಶಕ್ಕೆ ಯಾವುದೇ ದೋಷವೂ ಸಹ ಅಂಟುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಬ್ರಹ್ಮವಸ್ತು ಎನ್ನುವಂಥದ್ದು ಈ ಜಗದ್ವಸ್ತುಗಳ ಆಕಾರ ವಿಕಾರಗಳಿಗೆ ಒಳಪಡುವುದಿಲ್ಲ. ಯಾಕೆ ಅಂದರೆ ಬ್ರಹ್ಮವು ಆ ಎಲ್ಲ ವಸ್ತುಗಳನ್ನು ಸಹ ಮೀರಿದ್ದು ಅಂತ. ಅದಕ್ಕೆ ವಿವರಣೆ. ಈ ಜಗತ್ತು ಎನ್ನುವಂಥದ್ದು ಬ್ರಹ್ಮಚೈತನ್ಯದ ವಿಕಾರ. ಈ ಶಬ್ದ ಗಟ್ಟಿ ನೆನಪಿಟ್ಕೊಳ್ಬೇಕು. ಜಗತ್ತು ಬ್ರಹ್ಮವಸ್ತುವಿನ ವಿಕಾರ. ಯಾವುದೇ ವಿಕಾರವೂ ಸಹ ಮೂಲ ಚೈತನ್ಯವನ್ನು ಕೆಡಿಸುವುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಹೇಗೆ ಅಂದರೆ, ಮಡಕೆ ಇದೆ. ಮಡಕೆ ಮಣ್ಣಿನ ವಿಕಾರ. ವಿಕಾರ ಅಂದರೆ ಇನ್ನೇನು ಅಲ್ಲ, ಬದಲಾವಣೆ ಅಂತ. ಯಾಕೆಂದರೆ ಕನ್ನಡದಲ್ಲಿ ವಿಕಾರ ಅಂದ ತಕ್ಷಣ ಏನೋ ಅಷ್ಟು ಸರಿ ಹೋಗೋದಿಲ್ಲ. ಆದರೆ ಶಾಸ್ತ್ರದ ಪಾರಿಭಾಷಿಕ ಶಬ್ದ ಅವೆಲ್ಲ. ಹೀಗಾಗಿ ಬದಲಾವಣೆ ಅಂತ ಅರ್ಥ. ಮಡಕೆ ಎನ್ನುವಂಥದ್ದು ಮಣ್ಣಿನ ಬದಲಾವಣೆ. ಹಾಗಾಗಿ ಮಣ್ಣಿನ ಬದಲಾವಣೆ, ಅದು ಮಣ್ಣಿನ ವಿಕಾರ. ಆ ವಿಕಾರ ಅದು ಪೃಥ್ವೀ ತತ್ವವನ್ನು, ಅಂದರೆ ಈ ಮಣ್ಣನ್ನು ಅದು ಮಾರ್ಪಡಿಸುವುದಿಲ್ಲ. ಮಾರ್ಪಡಿಸುತ್ತಾ? ಮಾರ್ಪಡಿಸೋದಿಲ್ಲ. ಯಾಕೆ ಅಂದರೆ ಈ ವಿಕಾರ ಎನ್ನುವಂಥದ್ದು ಕ್ಷಣಿಕ, ಮೂಲದ್ರವ್ಯ ಎನ್ನುವಂಥದ್ದು ಶಾಶ್ವತ. ಅಲ್ಲಿಗೆ ಒಂದು ಸ್ಪಷ್ಟ. ವಿಕಾರ ಎನ್ನುವಂಥದ್ದು ಮೂಲ ವಸ್ತುವನ್ನು ಅದು ನಾಶ ಮಾಡುವುದಿಲ್ಲ. ಇಷ್ಟಾದ ಮೇಲೆ
ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಮ್ಮ ದೇಹದಲ್ಲಿ ನಖ ಅಂದರೆ ಉಗುರು ಮತ್ತು ರೋಮಗಳು ಹುಟ್ಟುತ್ತವೆ. ಈ ನಖ ರೋಮಗಳಲ್ಲಿ ಮನುಷ್ಯ ಇಲ್ಲ, ಮನುಷ್ಯನಲ್ಲಿ ನಖ ರೋಮಗಳು ಇದ್ದಾವೆ. ಇವುಗಳ ಬದಲಾವಣೆಯಿಂದಾಗಿ, ವಿಕಾರದಿಂದಾಗಿ ಮನುಷ್ಯನ ಜೀವನಿಗೆ ಏನೂ ಬದಲಾವಣೆ ಇಲ್ಲ. ಕ್ಷೌರ ಮಾಡಿಸುವಾಗ ಇದನ್ನು ತೆಗೆದು ಹಾಕ್ತೇವೆ, ಆದರೆ ಜೀವನಿಗೆ ಏನಾದರೂ ಬದಲಾವಣೆ ಆಗುತ್ತೋ? ಇಲ್ಲ. ಹಾಗೆಯೇ ಸಮುದ್ರದ ಅಲ್ಲಿ ನೊರೆ ಇದೆ, ಹಾಗೆಯೇ ಬುರುಗುಗಳಿವೆ. ಈ ಬುರುಗು ನೊರೆಗಳೆಲ್ಲ ಸಮುದ್ರಕ್ಕೆ ಸೇರಿದವುಗಳು, ಆದರೆ ಇವೆಲ್ಲ ಸಮುದ್ರದಲ್ಲಿವೆಯೇ ಅಷ್ಟೇ ಹೊರತೂ ಸಹ ಇವುಗಳಲ್ಲಿ ಸಮುದ್ರ ಇಲ್ಲ. ಇದೆಯಾ? ಇಲ್ಲ. ಮತ್ತು ಇವುಗಳ ವಿಕಾರದಿಂದಾಗಿ, ಬದಲಾವಣೆಯಿಂದಾಗಿ ಸಮುದ್ರಕ್ಕೇನೂ ನಷ್ಟ ಇಲ್ಲ. ಇದನ್ನೇ ಹೇಳ್ತಾ ಇರೋದು ಗೀತಾಚಾರ್ಯ, ನಚಾಹಂ ತೇಷ್ವಸ್ಥಿತ. ಅವೆಲ್ಲ ನನ್ನಲ್ಲಿವೆ, ಆದರೆ ನಾನು ಅವುಗಳಲ್ಲಿ ಇಲ್ಲ. ಹಾಗೆಯೇ ಈ ದೇಹಕ್ಕೆ ನಖ ರೋಮಗಳು ಮತ್ತು ಸಮುದ್ರಕ್ಕೆ ನೊರೆ ಬುರುಗುಗಳು ಹೇಗೋ, ಬ್ರಹ್ಮಚೈತನ್ಯಕ್ಕೆ ಈ ಜಗದ್ವಸ್ತುಗಳು ಹಾಗೇ ಆಗಂತುಕಗಳು, ಬರ್ತವೆ ಹೋಗ್ತವೆ. ಅವುಗಳ ಬರುವಿಕೆಯಿಂದಾಗಲಿ ಅಥವಾ ಹೋಗುವಿಕೆಯಿಂದಾಗಲಿ ಬ್ರಹ್ಮವಸ್ತುವಿಗೆ ಏನೂ ನಷ್ಟ ಆಗುವುದಿಲ್ಲ. ಯಾಕೆಂದರೆ ಅವು ಕ್ಷಣಿಕವಾದವುಗಳು. ಹೀಗೆ ಕ್ಷಣಿಕವಾದವುಗಳು ಆದದ್ರಿಂದಲೇ ಇವು ಅಸಾರವಾದವುಗಳು. ಆದ್ದರಿಂದ ಬ್ರಹ್ಮದ ಸತ್ವವು ಜಗದ್ವಸ್ತುವಿನಲ್ಲಿ ಇಲ್ಲ, ಆದರೆ ಜಗತ್ತಿಗೆ ಬ್ರಹ್ಮವಲ್ಲದೆ ಬೇರೆ ಆಧಾರ ಇಲ್ಲ. ಸಮುದ್ರದ ಅಸ್ತಿತ್ವ ನೊರೆ ಅಥವಾ ಬುರುಗುಗಳಲ್ಲಿ, ಅಲೆಗಳಲ್ಲಿ ಇಲ್ಲ, ಆದರೆ ನೊರೆಗೆ, ಬುರುಗಿಗೆ ಮತ್ತು ಅಲೆಗಳಿಗೆ ಸಮುದ್ರವನ್ನು ಬಿಟ್ಟರೆ ಬೇರೆ ಆಧಾರ ಇಲ್ಲ. ಪೂರ್ತಿ ಶ್ರುತಿಯ ಆಧಾರದ ನೆಲೆಯಲ್ಲಿ ಇದರ ಚಿಂತನೆ ಸಾಗ್ತಾ ಇರ್ತದೆ. ಹಾಗಾಗಿ ವೇದಾಂತ ಶಾಸ್ತ್ರವನ್ನು ಉಪನಿಷತ್ಶಾಸ್ತ್ರ ಅಂತಲೇ ಕರೀತಾರೆ. ಹಾಗಾಗಿ ಉಪನಿಷತ್ತಿನಲ್ಲಿ ಇರುವುದನ್ನು ಭಾಷ್ಯಕಾರರು ಮತ್ತು ಮಧುಸೂದನ ಸರಸ್ವತಿಗಳು ಈ ರೀತಿಯಾಗಿ ನಮಗೆ ಅರ್ಥ ಆಗುವ ಹಾಗೆ ಸುಲಭವಾಗಿ ಬಿಡಿಸಿ ಹೇಳ್ತಾ ಹೋಗ್ತಾರೆ. ಇಷ್ಟಾದ ಮೇಲೆ ಈ ಶ್ಲೋಕದ ಅರ್ಥ ಆಯಿತು. ನಚಾಹಂ ತೇಷು ಅವಸ್ಥಿತಃ, ನಾನು ಅವುಗಳಲ್ಲಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾಯಿತು. ಮತ್ತು ಮುಂದಿನ ಶ್ಲೋಕ ಮತ್ತು ಪುನಃ ಬಂತು ವಿರುದ್ಧವಾದಂಥ ಅಭಿಪ್ರಾಯ. ನಚ ಮತಸ್ಥಾನಿ ಭೂತಾನಿ, ನನ್ನೊಳಗೆ ಈ ಯಾವ ಭೂತಗಳೂ ಇಲ್ಲ. ಅಲ್ಲಿ ಇದೆ ಅಂತ ಹೇಳಿದ ಮೊದಲು, ಇಲ್ಲ ಅಂದರೆ ಇದ್ದಾವೆ, ಇದ್ದರೂ ಇಲ್ಲದೇ ಇದ್ದ ಹಾಗಿದ್ದಾವೆ. ನಚ ಮತಸ್ಥಾನಿ ಭೂತಾನಿ, ಈ ಭೂತಗಳು ನನ್ನಲ್ಲಿ ಇಲ್ಲ ಅಂತ ಈ ಮಾತಿಗೆ ಅರ್ಥ. ಹಿಂದೆ ಮತಸ್ಥಾನಿ ಸರ್ವಭೂತಾನಿ ಅಂದರೆ ಎಲ್ಲ ಭೂತಗಳೂ ಸಹ ನನ್ನಲ್ಲಿ ಇವೆ ಅಂತ ಭಗವಂತ ಹೇಳಿದ್ದ. ನನ್ನಲ್ಲಿ ಅಂದರೆ ಬ್ರಹ್ಮದಲ್ಲಿ ಅಥವಾ ಆತ್ಮವಸ್ತುವಿನಲ್ಲಿ. ಆದರೆ ವಾಸ್ತವಿಕವಾಗಿ ನೋಡಿದರೆ ಈ ಭೂತಗಳು ನನ್ನಲ್ಲಿ ಇಲ್ಲ, ಇರುವಂತೆ ತೋರ್ತವೆ ಅಷ್ಟೇ. ಆ ತೋರಿಕೆಗೆ ಆಧಾರ ಸಾಮಗ್ರಿ ಬ್ರಹ್ಮವಸ್ತು ಅಷ್ಟೇ. ಈ ಮಾತು ಹಿಂದೂ ಬಂದಿತ್ತು, ಮತ್ತು ರೂಪಾಂತರದಿಂದ ಅದೇನೆ. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ. ದಾರಿಹೋಕನಿಗೆ ದೂರದಲ್ಲಿ ನೀರು ಹರಿತಾ ಇರುವಂತೆ ತೋರ್ತದೆ, ಕಾಣ್ತದೆ. ಅದು ಮರೀಚಿಕೆ, ಬರಿಯ ತೋರಿಕೆ ಅಷ್ಟೇ. ಮರೀಚಿಕೆಗೆ ಅಸ್ತಿತ್ವ ಅನ್ನೋದುಂಟಾ? ಇಲ್ಲ. ಎಷ್ಟು ದೂರ ಹೋದ್ ನೋಡಿದ್ರೂ ಸಹ ಮತ್ತು ಮುಂದಕ್ಕೆ ಅದು ಕಾಣ್ತಾ ಇರುತ್ತೆ ಅಷ್ಟೇ. ಈ ಜಗತ್ತೂ ಸಹ ಹಾಗೆಯೇ ಅಂತ ಒಂದು ವಿಚಿತ್ರವಾದ ತೋರಿಕೆ ಅಂತ. ಅದನ್ನೇ ಕೃಷ್ಣ ಮೇಲಿನ ಶ್ಲೋಕದಲ್ಲಿ ಹೇಳ್ತಾನೆ, ಪಶ್ಯಮೇ ಯೋಗಮೈಶ್ವರಂ ಅಂತ. ಇಲ್ಲೇ ಹೇಳ್ತಾನೆ ನೋಡಿ, ಪಶ್ಯಮೇ ಯೋಗಮೈಶ್ವರಂ, ಇದು ನನ್ನ ಈಶ್ವರೀಯ ಶಕ್ತಿಯ ಪ್ರಭಾವ ಅಂತ. ಅಂದರೆ ಈಶ್ವರೀಯ ಶಕ್ತಿ ಅಂದರೆ ಮಾಯೆ ಅಂತ ಅರ್ಥ. ಇಲ್ಲದೇ ಇರುವುದನ್ನು ಇದ್ದ ಹಾಗೆಯೂ, ಇದ್ದದ್ದನ್ನು ಇಲ್ಲದೇ ಇರುವ ಹಾಗೆಯೂ ಮಾಡಿ ತೋರಿಸುವಂಥದ್ದೇ ನನ್ನ ಮಾಯಾಶಕ್ತಿಯ ಚಮತ್ಕಾರ ಅಂತ. ಈ ಮಾತನ್ನು
ಗೀತಾಚಾರ್ಯ ಇಲ್ಲಿ ಹೀಗೆ ಹೇಳ್ತಾನೆ. ಭಾಗವತಕ್ಕೆ ಬಂದರೆ ಆ 2ನೇ ಸ್ಕಂಧದಲ್ಲಿ ಶುಕಮುನಿಗಳು ಪರೀಕ್ಷಿತನಿಗೆ ಇದೇ ಮಾತನ್ನು ಹೇಳ್ತಾರೆ. ಭಾಗವತದಲ್ಲಿ ಚತುಶ್ಲೋಕಿ ಭಾಗವತ ಅಂತ, ಅಂದರೆ 4 ಶ್ಲೋಕದಲ್ಲಿ ಇಡೀ ಭಾಗವತದ ಸಾರವನ್ನು ಹೇಳುವಂಥ ಒಂದು ಪದ್ಧತಿ ಉಂಟಿಗೆ. ಅದನ್ನು ಚತುಶ್ಲೋಕಿ ಭಾಗವತ ಅಂತಲೇ ಕರೀತಾರೆ. ಆ ಚತುಶ್ಲೋಕಿ ಭಾಗವತದಲ್ಲಿ ಮೊದಲ 2 ಶ್ಲೋಕ, ಆತ್ಮಮಾಯಾಮೃತೇ ರಾಜನ್ ಪರಸ್ಯ ಅನುಭವಾತ್ಮನಃ ನ ಘಟೇತ್ ಅರ್ಥಸಂಬಂಧ ಸ್ವಪ್ನದೃಷ್ಟು ರಿವಾಂಜಸ ಬಹುರೂಪ ಇವಾಭಾತಿ ಮಾಯಯಾ ಬಹುರೂಪಯ ರಮಮಾಣೋ ಗುಣೇಶ್ವಸ್ಯಾಹ ಮಮಾಹಮಿತಿ ಮನ್ಯತೆ. ನೋಡಿ, ಅಲ್ಲಿ ಶುಕಮುನಿಗಳು ಹೇಳಿದ್ದು ಇದೆ, ಇಲ್ಲಿ ಗೀತಾಚಾರ್ಯ ಹೇಳುತ್ತಾ ಇರುವುದು ಸಹ ಇದೇನೆ. ಈ ಕನಸು ಕಾಣ್ತಾ ಇರುವವನಿಗೆ ಕನಸಿನಲ್ಲಿ ಅವನಿಗೊಂದು ದೇಹ ಕಾಣಿಸತ್ತೋ ಇಲ್ವೋ? ಕಾಣಿಸತ್ತೆ. ಆ ಕನಸಿನಲ್ಲಿ ಕಾಣ್ತಾ ಇರುವಂಥ ದೇಹ, ಇವನು ಯಾವ ದೇಹ ಹಾಸಿಗೆ ಮೇಲೆ ಮನ್ಕೊಂಡಿದೆಯೋ ಅದೇ ದೇಹವೋ ಅಥವಾ ಕನಸಿನ ದೇಹವೋ? ಕನಸಿನ ದೇಹ, ಇದೇ ದೇಹ ಅಲ್ಲ ಅಲ್ವಾ? ಕನಸಿನ ದೇಹ. ಆ ದೇಹವನ್ನು ಇವನು ಈ ದೇಹದಲ್ಲಿದ್ದಾನೆ ಇವಾಗ, ಈ ದೇಹವನ್ನು ಮರೆತು ಆ ದೇಹ ನೋಡ್ತಾನೆ ಅಂತಾದರೆ ಆ ಕನಸು ಇವನ ಸೃಷ್ಟಿಯೋ ಅಥವಾ ಬೇರೆಯವರ ಸೃಷ್ಟಿಯೋ? ಇವನದೇ ಸೃಷ್ಟಿ, ಇವನ ಮನಸ್ಸಿನದೇ ಸೃಷ್ಟಿ, ಹೌದು ತಾನೇ? ಹಾಗಾಗಿ ಆ ಕನಸಿನಲ್ಲಿ ಕಾಣುವಂಥ ದೇಹ ಏನುಂಟಲ್ಲ, ಅದನ್ನು ನೋಡೋದಕ್ಕೆ ಮೂಲತಃ ಇರುವಂಥ ಸಂಬಂಧ ಯಾವುದು ಕೇಳಿದರೆ ಆ ಸ್ವಪ್ನ. ಆ ಸ್ವಪ್ನ ಇರುವಷ್ಟೊತ್ತು ಆ ದೇಹ ಕಾಣಿಸತ್ತೆ. ಆ ಸ್ವಪ್ನ ಅಳಿದಾಗ ಏನಾಗತ್ತೆ? ಆ ದೇಹವು ಅಳೆದು ಹೋಗ್ಬಿಡುತ್ತೆ ಅಲ್ವಾ? ಹಾಗೇನೆ ಆತ್ಮಮಾಯಾಮೃತೇ ರಾಜನ್, ಕನಸು ಕಾಣ್ತಾ ಇರುವವನಿಗೆ ಕಂಡ ವಸ್ತುಗಳು ನಿಜವಾಗಿಯೂ ಸಹ ಇರೋದಿಲ್ಲ. ಇರ್ತವ? ಇಲ್ಲ. ಅವನಿಗೂ ಆ ವಸ್ತುಗಳಿಗೂ ಸಹ ಸಂಬಂಧ ಏರ್ಪಡಿಸುವಂಥದ್ದು ಯಾವುದು ಕೇಳಿದರೆ ಕೇವಲ ಸ್ವಪ್ನ. ಆ ಸ್ವಪ್ನದಿಂದ ಮಾತ್ರದಿಂದ ಆ ವಸ್ತುಗಳಿಗೂ ಅವನಿಗೂ ಸಂಬಂಧ. ಸ್ವಪ್ನ ಅಳೀತು ಅಂತಾದರೆ ಸಂಬಂಧವೂ ಸಹ ಅಳಿದು ಹೋಯಿತು. ಹಾಗೆಯೇ ಮನುಷ್ಯನಿಗೂ ಮತ್ತು ಈ ಜಗತ್ತಿಗೂ ಸಹ ಸಂಬಂಧ ಉಂಟಾಗುವುದು ಯಾವುದರಿಂದ ಅಂತಂದರೆ ಮಾಯೆಯಿಂದ. ಮತ್ತು ಈ ಮಾಯೆ ಏನು ಮಾಡಿಸುತ್ತೆ ಅಂದರೆ ಅದನ್ನು ವಿಚಾರವಾಗಿ ಮುಂದೆ ಹೇಳ್ತಾರೆ. ಈ ಮಾಯೆಯನ್ನು ಬಿಟ್ಟರೆ ಈ ಸಂಬಂಧ ಎನ್ನುವಂಥದ್ದು ನಿಲ್ಲೋದಿಲ್ಲ. ಇದು ಅದ್ವೈತ ಸಿದ್ಧಾಂತ ಒಪ್ಪಿಕೊಂಡಂಥದ್ದು. ಈ ಮಾಯೆ ಹೇಗಿದೆ ಕೇಳಿದರೆ ಅದು ಬಹುರೂಪ. ಈ ಮಾತನ್ನು ಶುಕಾಚಾರ್ಯರಲ್ಲಿ ಹೇಳಿದರು, ಬಹುರೂಪ ಇವಾಭಾತಿ. ಅದು ಬೇರೆ 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 ರೂಪದಲ್ಲಿ ತೋರ್ತಾ ಇರುತ್ತದೆ. ಅದರ ಪ್ರಭಾವದಿಂದಾಗಿ ಜಗತ್ತು ಸಹ ಬಹುರೂಪವಾಗಿ ತೋರ್ತದೆ. ಇರುವುದನ್ನು ಇಲ್ಲದೇ ಇರುವಂತೆಯೂ, ಮತ್ತು ಇದ್ದದ್ದನ್ನು ಇಲ್ಲದೇ ಇರುವ ಹಾಗೆಯೂ, ಮತ್ತು ಇಲ್ಲದೇ ಇರುವುದನ್ನು ಇದ್ದ ಹಾಗೆಯೂ ಸಹ ಮಾಡಿ ತೋರಿಸುವುದೇ ಆ ಮಾಯೆಯ ಒಂದು ಕಾರ್ಯ. ಈ ಮಾಯಾ ಸಹಾಯದಿಂದ ಈ ಜಗತ್ತು ನಮ್ಮ ದೃಷ್ಟಿಯನ್ನು ಏನು ಮಾಡುತ್ತೆ ಅಂದರೆ ಆಕರ್ಷಿಸಿ ಬಿಡುತ್ತೆ. ಹಾಗೆ ಆಕರ್ಷಿಸಿ ಈ ಜಗತ್ತಿಗೆ ಆಧಾರವಾದಂಥ ಬ್ರಹ್ಮವಸ್ತುವನ್ನು ಮರೆಮಾಚಿ ಬಿಡುತ್ತದೆ. ಅದು ಮಾಯೆ ಮಾಡ್ತಾ ಇರುವಂಥದ್ದು. ಮಾಯೆಗೆ ಅಂಥ ಒಂದು ಶಕ್ತಿ ಉಂಟು. ಅದನ್ನೇ ಮಾಯೆಗಿರುವಂಥ ಅನಾವರಣ ಶಕ್ತಿ ಆವರಣ ಶಕ್ತಿ ಅಂತ ಕರೀತಾರೆ. ಮಾಯೆಗೆ 2 ಶಕ್ತಿ, ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ. ಆವರಣ ಶಕ್ತಿ ಅಂದರೆ ಇದ್ದದನ್ನು ಮುಚ್ಚಿಬಿಡ್ತದೆ. ವಿಕ್ಷೇಪ ಶಕ್ತಿ ಅಂದರೆ ಹಾಗೆ ಮುಚ್ಚಿ ಆದಮೇಲೆ ಅಲ್ಲಿ ಇಲ್ಲದೇ ಇರೋ ಇನ್ನೊಂದನ್ನು ತೋರಿಸ್ತದೆ. ಹೀಗೆ ಅದು ವಿಕ್ಷೇಪ ಶಕ್ತಿ. ವಿಕ್ಷೇಪ ಅಂದರೆ ಎಸೆದು ತೋರಿಸುವುದು ಅಂತ ಅರ್ಥ. ಆದರೆ ಅದರ ಹಿಂದೆ ಇರುವಂಥ ಬ್ರಹ್ಮವಸ್ತುವನ್ನು ಈ ಮಾಯೆಯಿಂದಾಗಿ ನಾವು ಏನು ಮಾಡ್ತೇವೆ? ಸಂಪೂರ್ಣವಾಗಿ ಮರೆತು ಬಿಡ್ತೇವೆ. ಅದು ತೋರದೇ ಇರುವ ಹಾಗೆ ಅದು ಮಾಡುತ್ತೆ. ಈ ಮಾತನ್ನು ಡಿ ವಿ ಜಿಯವರು ಕಗ್ಗದಲ್ಲಿ ಹೇಳ್ತಾರೆ. ಮರ ತನ್ನ ಹೆತ್ತ ಬೀಜವನಿಲ್ಲೆನಿಸಿ, ಮರ ತನ್ನ ಹೆತ್ತ ಬೀಜವನ್ನು ಇಲ್ಲೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನು. ಸೃಷ್ಟಿಯ ಮೂಲ ಯಾವುದು? ಬ್ರಹ್ಮವಸ್ತು. ಅದನ್ನು ಏನು ಮಾಡುತ್ತೆ ಕೇಳಿದರೆ ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಣುಗಳಿಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಹಾಲನ್ನು ಮೇಲೆ ಕೆಳಗೆ ಮಾಡ್ತೇವೆ, ನೊರೆ ಬರುತ್ತೆ,
ಆ ನೊರೆಯನ್ನು ನೋಡಿ ನಾವು ಇದೆಲ್ಲ ನೊರೆ ಅಂತ ಅಂದ್ಕೊಂಡ್ರೆ ತಪ್ಪು. ಯಾಕೆಂದರೆ ನೊರೆಗೆ ಆಧಾರವಾಗಿ ಕೆಳಗಡೆ ಏನುಂಟು? ಹಾಲುಂಟು. ಹಾಗೆ ಅಂತ ನೊರೆ ಹಾಲಿಗಿಂತ ಪೂರ್ತಿ ಭಿನ್ನ ಅಂತ ಹೇಳೋಣವಾ? ಭಿನ್ನ ಅಂತಲ್ಲ. ಹಾಗಿದ್ದು ಎರಡು ಬೇರೆ ಬೇರೆ ಅಲ್ಲ ಅಂತಲೇ ಆಗಿದ್ದಿದ್ರೆ ಇದು ನೊರೆ ಇದು ಹಾಲು ಅಂತ ಯಾಕೆ ಎರಡು ಶಬ್ದ ಪ್ರಯೋಗ ಮಾಡಬೇಕಿತ್ತು ಅಲ್ವಾ? ನೊರೆಯನ್ನು ನೆಚ್ಚಿಕೊಂಡು ಹಾಲಿಲ್ಲ, ಹಾಲನ್ನು ಬಿಟ್ಟರೆ ನೊರೆಗೆ ಅಸ್ತಿತ್ವ ಇಲ್ಲ. ಹಾಗೆಯೇ ಈ ಸೃಷ್ಟಿಯ ಹಿಂದೆ ಬ್ರಹ್ಮವಸ್ತು ಉಂಟು. ಅದರ ಸೃಷ್ಟಿ ಅಂದರೆ ಮಾಯೆ ಏನು ಮಾಡಿದೆ ಕೇಳಿದರೆ ಸಂಪೂರ್ಣವಾಗಿ ಮರೆಮಾಚಿ ಬಿಟ್ಟಿದೆ. ಹಾಗಾಗಿ ಇದರಿಂದ ಏನಾಗುತ್ತೆ ಅಂದರೆ ಒಂದು ದೊಡ್ಡ ಪ್ರಮಾದ ಆಗುತ್ತೆ ಅಂತಾರೆ ಶಾಸ್ತ್ರಕಾರರು. ಈ ಬ್ರಹ್ಮತತ್ವಕ್ಕೆ ನಮ್ಮಿಂದ ಸಲ್ಲುವಂತಹ ಈ ಗೌರವ ಅಥವಾ ಪೂಜ್ಯತೆ ಏನುಂಟಲ್ಲ, ಅದು ಆ ಬ್ರಹ್ಮವಸ್ತುವಿಗೆ ಸಲ್ಲದೆ ಜಗದ್ವೈಭವಕ್ಕೆ ಸಂದಾಯ ಆಗಿಬಿಡುತ್ತದೆ. ಹಾಗಾಗಿ ನಾವು ಕುಂತರೆ ನಿಂತರೆ ಎಲ್ಲ ಕಡೆಗೂ ಸಹ ನಮ್ಮ ಬುದ್ಧಿ ಏನು ಅಂದ್ಕೊಳ್ತೇವೆ? ಜಗತ್ತುಂಟು ಜಗತ್ತುಂಟು ಅಂತ ಅಂದ್ಕೊಂಡು ಜಗತ್ತಿನ ಹಿಂದಿರುವಂತಹ ಮೂಲ ವಸ್ತುವನ್ನು ನಾವು ಮರಿತೇವೆ. ಪ್ರಾಯಶಃ ಹಿಂದೆ ನಾನೊಂದು ಉದಾಹರಣೆ ಕೊಟ್ಟಿದ್ದನೆಲ್ಲ ಗೊತ್ತಿಲ್ಲ. ನನ್ನ ಕೈಯಲ್ಲಿ ನಾನು ₹1 ಕಾಯಿನ್ ಇಟ್ಕೊಂಡು ಕೇಳ್ತೇನೆ, ಇಲ್ಲಿ ಏನಿದೆ ಅಂತ ಕೇಳಿದರೆ ಎಲ್ಲರೂ ಹೇಳ್ತೀರಣ್ಣ ₹1 ಕಾಯಿನ್ ಇದೆ ಅಂತ. ಆದರೆ ಕೈ ಇದೆ ಅಂತ ಯಾರಾದರೂ ಹೇಳ್ತಾರಾ? ನೋಡಿ, ಆ ಆಧಾರವಾದ ಕೈ ಮೇಲೆ ಇರುವಂಥ ರೂಪಾಯಿ ಕಾಣಿಸುತ್ತೆ, ರೂಪಾಯಿಗೆ ಆಧಾರವಾದಂಥ ಕೈ ಮರೆಯಾಗಿಬಿಡುತ್ತೆ. ಕಣ್ಣಿಗೆ ಕಾಣಿಸುತ್ತೆ, ಆದರೂ ಸಹ ನಾವು ಅದನ್ನು ಗುರುತಿಸೋದಿಲ್ಲ. ಯಾಕೆ ಹೀಗೆ ಅಂದರೆ ನಾವು ನಮ್ಮ ಬುದ್ಧಿಗೆ ಮೊದಲಿಂದ ಹಾಗೆ ಸಂಸ್ಕಾರವನ್ನು ಕೊಡ್ತಾ ಬಂದುಬಿಟ್ಟಿದ್ದೇವೆ. ಹಾಗಾಗಿ ತೋರುವಿಕೆಯನ್ನೇ ಇರುವಿಕೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೇವೆ. ಇದೇ ದೊಡ್ಡ ಪ್ರಮಾದ ಅಂತ. ಹೀಗೆ ಈ ಜಗದ ಆಧಾರವಾದಂಥ ಬ್ರಹ್ಮವನ್ನು ಜಗತ್ತಿನ ಜೊತೆಗೆ ಬೆರೆಸದೆ ಅದನ್ನು ಪ್ರತ್ಯೇಕಿಸಿ ನೋಡುವುದೇ ನಿಜವಾದ ವಿವೇಕ, ನಿಜವಾದ ಜ್ಞಾನ ಅಂತ. ಅದು ಸೇರಿಕೊಂಡಿದೆ, ಅದನ್ನೇ ಪ್ರತ್ಯೇಕಿಸಿ ನೋಡಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಈ ಪೃಥಿವ್ಯಾದಿ ಪಂಚಮಹಾಭೂತಗಳಿದ್ದಾವಲ್ಲ, ಇವು ಜಗತ್ತಿನಲ್ಲಿರುವಂಥ ಎಲ್ಲ ಸಣ್ಣ ಅಥವಾ ದೊಡ್ಡ ವಸ್ತುಗಳಲ್ಲೆಲ್ಲ ಸೇರಿಕೊಂಡಿವೆ ಅಲ್ವಾ? ಯಾಕೆಂದರೆ ಆದದ್ದೇ ಪಂಚಭೂತಗಳಿಂದಾಗಿ ಎಲ್ಲ ಪ್ರಾಣಿಗಳಲ್ಲೂ ಸಹ ಸೇರಿಕೊಂಡಿವೆ. ಹಾಗಿದ್ರೂ ಸಹ ಸೇರದೇ ಇರುವ ಹಾಗೆ ಇವು ಇರ್ತವೆ ಅಂತ. ಹಾಗೆ ನೋಡ್ತಾ ಹೋದರೆ ಇವು ಸೇರಿಯೂ ಸೇರದೇ ಇರುವ ಹಾಗೆ ಇರ್ತವೆ. ಒಂದು ಉದಾಹರಣೆ ಕೊಡ್ತೇನೆ. ಒಂದು ಮಾವಿನ ಮರ ಇದೆ. ಆ ಮಾವಿನ ಗಿಡ ಮರವಾಗಿ ಬೆಳೆಯೋದಕ್ಕೆ ಪೃಥಿವಿ ಅಂಶ ಬೇಕು, ಪಂಚಭೂತಗಳಲ್ಲಿ ಒಂದಾದದ್ದು. ಸೂರ್ಯನ ಶಾಖ ಬೇಕು, ಮತ್ತು ಗಾಳಿ ಬೇಕು, ನೀರು ಬೇಕು, ಬೆಳೆಯೋದಕ್ಕೆ ಆಕಾಶವೂ ಬೇಕು, ಖಾಲಿ ಜಾಗ ಸ್ಪೇಸ್ ಬೇಕು ಅಲ್ವಾ? ಅಂದರೆ ಈ ಮಾವಿನ ಗಿಡದ ಒಳಗೆ ಅದು ಬೆಳೆಯೋದಕ್ಕೆ ಪಂಚಭೂತಗಳ ಅವಶ್ಯಕತೆ ಇದೆಯೋ ಇಲ್ವೋ? ಇದೆ. ಅಂದರೆ ಆ ಗಿಡದಲ್ಲಿ ಈ ಪಂಚಭೂತಗಳು ಸೇರಿಕೊಂಡಿವೆಯೋ ಇಲ್ವೋ? ಸೇರಿಕೊಂಡಿವೆ. ಯಾಕೆಂದರೆ ಅವುಗಳಿಂದಾಗಿ ಆ ಗಿಡ ಬೆಳೀತಾ ಇದೆ. ಹಾಗಾಗಿ ಆದರೆ ಏನಾಯಿತು ಕೇಳಿದರೆ, ಮಾವಿನ ಹಣ್ಣನ್ನು ತಿನ್ನುವಾಗ ನಮಗೆ ಈ ಪಂಚಭೂತಗಳಲ್ಲಿ ಯಾವುದಾದ್ರೂ ಒಂದು ಭೂತದ ಅನುಭವ ಆದರೂ ಆಗುತ್ತಾ? ಕೇವಲ ಪೃಥ್ವಿ ಅಂಶವಾದ ವಾಸನೆ ಮಾತ್ರ ಬರುತ್ತೆ. ಶಾಖದ ಅನುಭವ ಆಗೋದಿಲ್ಲ, ಗಾಳಿಯ ಅನುಭವ ಆಗೋದಿಲ್ಲ, ಆಕಾಶದ ಅನುಭವ ಆಗೋದಿಲ್ಲ. ಅಲ್ಲಿ ಏನು ಹೇಳ್ತಂಗಾಯಿತು ಕೇಳಿದರೆ, ಈ ಪಂಚಭೂತಗಳು ಈ ಎಲ್ಲ ವಸ್ತುಗಳಲ್ಲೂ ಸಹ ಪ್ರವಿಷ್ಟಾನಿ, ಆದರೂ ಸಹ ಅಪ್ರವಿಷ್ಟಾನಿ, ಸೇರಿಕೊಂಡಿದ್ರೂ ಸಹ ಸೇರಿಕೊಳ್ಳದೇ ಇರುವ ಹಾಗಿರ್ತವೆ. ಹಾಗಿದ್ದಿದ್ರೆ ನಮಗೆ ತಿನ್ನುವಾಗ ಅನುಭವಕ್ಕೆ ಬರಬೇಕಿತ್ತು. ಹಣ್ಣನ್ನು ತಿನ್ನಬೇಕಿದ್ರೆ ಇದು ಗಾಳಿ, ಇದು ನೀರು, ಇದು ಆಕಾಶ, ಇದು ತೇಜಸ್ಸು, ಇದು ಪೃಥ್ವಿ ಅಂಶ, ಬೇರೆ ಮಾಡೋಕ್ಕಾಗುತ್ತಾ? ಇಲ್ಲ. ಹಾಗೆ ಅಂತ ಅವುಗಳ ಅಂಶ ಅದರೊಳಗೆ ಇಲ್ವಾ? ಉಂಟು. ಅಂದರೆ ಈ ಸೂಕ್ಷ್ಮವನ್ನು ನಮ್ಮ ಬುದ್ಧಿ ಗ್ರಹಿಸಲಾರದು. ಅಷ್ಟರ ಮಟ್ಟಿಗೆ ಸೂಕ್ಷ್ಮವಾದಂಥ ವಿಷಯ.
ಶಾಸ್ತ್ರ ಹೇಳುತ್ತೆ ಅದನ್ನು. ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ಇವ. ಸೇರಿಕೊಂಡಿದ್ರೂ ಸೇರಿಕೊಳ್ಳದೆ ಇರುವ ಹಾಗೆ ಇರ್ತವೆ. ಮನೆ ಮುಂದ್ಗಡೆಗೆ ಪಾರಿಜಾತದ ಗಿಡವನ್ನು ಹಾಕ್ತೇವೆ, ಬೆಳೀತದೆ ಅದು. ಆ ಪಾರಿಜಾತದ ಹೂವನ್ನು ಅನುಭವಿಸುವಾಗ ನಮಗೆ ಬರುವುದು ಒಂದೇ ಒಂದು ಅನುಭವ, ಯಾವುದು? ವಾಸನೆ. ವಾಸನೆ ಎನ್ನುವಂಥದ್ದು ಮಣ್ಣಿನ ಗುಣ. ಅಂದ ಮಾತ್ರಕ್ಕೆ ಆ ಗಿಡ ಬೆಳೆಯೋದಕ್ಕೆ ಗಾಳಿಯ ಅವಶ್ಯಕತೆ ಇರಲಿಲ್ವಾ? ಶಾಖದ ಅವಶ್ಯಕತೆ ಇರಲಿಲ್ವಾ? ನೀರಿನ ಅವಶ್ಯಕತೆ ಇರಲಿಲ್ವಾ? ಆಕಾಶದ ಅವಶ್ಯಕತೆ ಇರಲಿಲ್ವಾ? ಎಲ್ಲ ಇತ್ತು. ಎಲ್ಲ ಇದ್ರೂ ಸಹ ಹೂವನ್ನು ಮೂಸುವ ಕಾಲದಲ್ಲಿ ನಮಗೆ ಈ ಪೃಥಿವಿ ಅಂಶವಾದ ವಾಸನೆಯನ್ನು ಬಿಟ್ಟು ಇನ್ನುಳಿದ ಯಾವ ಭೂತಗಳ ಅನುಭವವೂ ಸಹ ಆಗುವುದಿಲ್ಲ. ಅಂದ ಮಾತ್ರಕ್ಕೆ ಇಲ್ಲ ಅಂತ ಹೇಳುವ ಧೈರ್ಯ ಉಂಟಾ ನಮಗೆ? ಹಾಗಾಗಿ ಗೀತಾಚಾರ್ಯ ಹೇಳ್ತಾನೆ, ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ಇವ ನಚಾಹಂ ತೇಷ್ವಸ್ಥಿತಃ. ಮತ್ತೆ ಹೀಗೆಯೇ ಮುಂದುವರೆದು ಹೋದರೆ ಅಲ್ಲಿ ನಾವೊಂದು ತೀರ್ಮಾನಕ್ಕೆ ಬರ್ಬೋದು. ಏನು ಅಂದರೆ, ಈ ಕ್ರಿಮಿ ಕೀಟದಿಂದ ಪ್ರಾರಂಭ ಮಾಡಿ ಹಿರಣ್ಯಗರ್ಭನವರೆಗೂ ಸಹ ಈ ಬ್ರಹ್ಮ ತಾದಾತ್ಮ್ಯವನ್ನು ನಾವು ಭಾವಿಸಬೇಕು. ಪಂಚಭೂತಗಳು ಹೇಗೆ ಪ್ರತಿಯೊಂದು ವಸ್ತುಗಳಲ್ಲಿದ್ದಾವೋ, ಪಂಚಭೂತಗಳಿಗೂ ಆಧಾರವಾದಂಥ ಬ್ರಹ್ಮವಸ್ತು ಎಲ್ಲ ಕಡೆಗೂ ಇದೆ. ಎಲ್ಲಿಂದ ಎಲ್ಲಿವರೆಗೆ ಅಂದರೆ, ಸಣ್ಣ ಕ್ರಿಮಿ ಇಂದ ಹಿಡಿದು ಸಂಸ್ಕೃತದಲ್ಲಿ ಸ್ತಂಭ ಅಂತ ಕರೀತಾರೆ. ಸ್ತಂಭ ಅಂದರೆ ಹುಲ್ಲಿನ ತುದಿಯಲ್ಲಿರುವಂಥ ಅತ್ಯಂತ ಸಣ್ಣದಾದ ಒಂದು ಕೀಟ. ಸ್ತಂಭ ಮಹಾಪ್ರಾಣ ಅಲ್ಲ, ಮಹಾಪ್ರಾಣ ಆದರೆ ಕಂಬ ಅಂತ. ಸ್ತಂಭ ಅಲ್ಪಪ್ರಾಣ ಆದರೆ ಸಣ್ಣ ಹುಳು. ಅಲ್ಲಿಂದ ಹಿಡಿದು ಹಿರಣ್ಯಗರ್ಭನವರೆಗೆ ಎಲ್ಲ ಕಡೆಗೂ ಸಹ ವ್ಯಾಪಿಸಿದ್ದು ಬ್ರಹ್ಮವಸ್ತು ಅಂತ. ಹಾಗಾಗಿ ಏನು ಹೇಳ್ದಂಗಾಯಿತು ಕೇಳಿದರೆ, ಈ ಬ್ರಹ್ಮಭಾವ ಎನ್ನುವಂಥದ್ದು ಜಗದ್ವಸ್ತುವಿನಲ್ಲಿ ಪಾರಮಾರ್ಥಿಕವಾಗಿ ಉಂಟು, ವ್ಯಾವಹಾರಿಕವಾಗಿ ಇಲ್ಲ. ಹಾಗೆಯೇ ಈ ಜಗದ್ಭಾವ ಎನ್ನುವಂಥದ್ದು ಬ್ರಹ್ಮದಲ್ಲಿ ವ್ಯಾವಹಾರಿಕವಾಗಿ ಉಂಟು, ಪಾರಮಾರ್ಥಿಕವಾಗಿ ಇಲ್ಲ. ಎಷ್ಟು ಹಿನ್ನೆಲೆಯಲ್ಲಿ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಒಂದು ಮಗು, ಆ ಮಗು ಕಳ್ಳೆಕಾಯಿ ಪರಸಿಗೆ ಹೋದವರ ಹತ್ರ ಹೇಳುತ್ತೆ, ನನಗೊಂದು ಆನೆ ತಂದು ಕೊಡಿ ಅಂತ. ಆನೆಯನ್ನು ತಂದುಕೊಡ್ತಾರೆ, ಮಣ್ಣಿನ ಆನೆ, ಸುಂದರವಾದ ಆನೆ. ಬಂದವರಿಗೆಲ್ಲ ಹೇಳುತ್ತೆ ಅದು, ನನ್ನ ಆನೆ ನೋಡಿ ಎಷ್ಟು ಚೆನ್ನಾಗಿದೆ, ನನ್ನ ಆನೆ ಎಷ್ಟು ಚೆನ್ನಾಗಿದೆ ಅಂತ. ಆನೆ ಆನೆ ಅಂದ್ಕೊಂಡೇ ಇರುತ್ತೆ. ಅಪ್ಪ ಅಮ್ಮನೂ ಸಹ ಆನೆ ಅಂತಲೇ ಹೇಳ್ತಾರೆ. ಆ ಆನೆ ಮಾಡಿದ್ದು ವಾಸ್ತವಿಕ ಯಾವುದರಿಂದ? ಮಣ್ಣಿನಿಂದ. ಹಾಗಿದ್ರೆ ಅದು ಆನೆನೋ ಅಥವಾ ಮಣ್ಣೋ? ಸ್ವಲ್ಪ ಹೇಳೋದು ಕಷ್ಟ. ಗೊತ್ತು ನಮಗೆ ಮಣ್ಣು ಅಂತ, ಆದರೆ ನಾವು ಆನೆ 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 ಅಂತ ಹೇಳಿ ಆಣೆ ಮಾಡಿ ಹೇಳೋಷ್ಟರ ಮಟ್ಟಿಗೆ ಅದು ಆನೆ ಆಗಿದೆ. ಅದು ಇವಾಗ ಅಲ್ವಾ ಆನೆ ಅಂತ, ಅದು ಮಣ್ಣು. ಹಾಗೆ ಅಂತ ಮನೆಯಲ್ಲಿ ಪಾತ್ರ ತೊಳೆಯೋದಕ್ಕೆ ವಿಮ್ ಖಾಲಿ ಆಗಿದೆ, ಸ್ವಲ್ಪ ಮಣ್ಣು ಬೇಕು ಅಂತಂದರೆ ಈ ಆನೆಯನ್ನು ತೆಗೆದುಕೊಂಡೆ ಉಜ್ಜದೇವಾ? ಅದು ಮಣ್ಣು ಅಂತ ಗೊತ್ತು ನಮಗೆ ತಾನೇ, ಆದರೂ ಸಹ ಯಾಕೆ ಮಾಡೋದಿಲ್ಲ ಆ ಕೆಲಸನ? ಇಲ್ಲ, ಅದು ಆನೆ ಅಲ್ವಾ? ಅಂದರೆ ಆರೋಪಿತವಾದಂತಹ ಆಕಾರ. ಹೀಗೆ ಏನಾಗತ್ತೆ ಕೇಳಿದರೆ, ಅಲ್ಲಿ ಏನು ಹೇಳ್ದಂಗಾಯಿತು, ಆ ಗೊಂಬೆಯ ಒಳಗೆ ಹೊರನೋಟಕ್ಕೆ ಏನುಂಟು ಅಂದರೆ ಆನೆ ಉಂಟು, ಒಳನೋಟಕ್ಕೆ ಏನಿಲ್ಲ? ಆನೆ ಇಲ್ಲ. ಒಳಗೆ ಆನೆ ಉಂಟಾ? ಇಲ್ಲ. ಹಾಗೆಯೇ ಒಳನೋಟಕ್ಕೆ ಮಣ್ಣಿದೆ, ಹೊರನೋಟಕ್ಕೆ ಮಣ್ಣಿಲ್ಲ. ಇದನ್ನೇ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ಅಂದರೆ, ವ್ಯಾವಹಾರಿಕವಾಗಿ ಆನೆ, ಪಾರಮಾರ್ಥಿಕವಾಗಿ ಮಣ್ಣು. ಇಷ್ಟು ಹಿನ್ನೆಲೆಯಲ್ಲಿ ಡಿ ವಿ ಜಿಯವರು ತಮ್ಮ ಜೀವನ ದರ್ಶನ ಯೋಗದಲ್ಲಿ ಈ ಹಿನ್ನೆಲೆಯಲ್ಲಿ ಒಂದು ಆಂಗ್ಲ ಪದ್ಯವನ್ನು ಕೊಟೇಶನ್ನಾಗಿ ಕೊಡ್ತಾರೆ. ಬಹಳ ಸುಂದರವಾದಂಥ ಪದ್ಯ. ಹೇಗೆ ಕೇಳಿದರೆ, ಆಲ್ ದೀಸ್ ಯು ಆರ್ ಆ್ಯಂಡ್ ಈಚ್ ಈಸ್ ಪಾರ್ಟ್ಲಿ ಯು. ಇನ್ನೊಂದು ಸಲ ಹೇಳ್ತೇನೆ, ಆಲ್ ದೀಸ್ ಯು ಆರ್ ಆ್ಯಂಡ್ ಈಚ್ ಈಸ್ ಪಾರ್ಟ್ಲಿ ಯು. ಮತ್ತೆ ಆ್ಯಂಡ್ ನನ್ ಈಸ್ ಫಾಲ್ಸ್ ಆ್ಯಂಡ್ ನನ್ ಈಸ್ ಹೋಲಿ ಟ್ರೂ. ಈಗ ಆನೆ ಅನ್ನೋದು ಪೂರ್ತಿ ಸುಳ್ಳು ಅಂತ ಹೇಳ್ತೀರಾ? ಇಲ್ಲ. ಹಾಗಿದ್ರೆ ಪೂರ್ತಿ ಸತ್ಯ ಅಂತ ಹೇಳ್ತೀರಾ? ಇಲ್ಲ. ಹಾಗಿದ್ರೆ ಮಣ್ಣು ಅಂತ ಹೇಳೋಣ ಅಂದರೆ ಆನೆ ಆಕಾರ ಇದೆಯಲ್ಲ,
ಆದರೆ ಉಳಿಯುವುದು ಯಾವುದು ಕೇಳಿದರೆ ಕೊನೆಯದಾಗಿ ಆನೆ ಎನ್ನುವಂಥ ವಿಕಾರ ಬದಲಾವಣೆ ನಾಶ ಆಗತ್ತೆ, ಮಣ್ಣು ಎನ್ನುವಂಥ ಮೂಲ ವಸ್ತು ಮಾತ್ರ ಉಳಿದುಕೊಂಡು ಇರುತ್ತೆ. ಹಾಗಾಗಿ ಇಷ್ಟ ಹಿನ್ನೆಲೆಯಲ್ಲಿ ಮತ್ತು ಪುನಃ ಉದಾಹರಣೆಯಿಂದ ಮೂಲ ವಿಚಾರಕ್ಕೆ ಬರೋಣ. ಮಾಯೆ ಬ್ರಹ್ಮಕ್ಕಿಂತ ಬೇರೆಯೋ ಹಾಗಿದ್ದರೆ ಬೇರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬೇರೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ಆದರೆ ಮತ್ತೆ ಮಾಯೆ ಮತ್ತು ಬ್ರಹ್ಮ ಎರಡು ಶಬ್ದ ಯಾಕೆ, ಎರಡಕ್ಕೂ ಸೇರಿ ಒಂದೇ ಹೇಳಿ. ಇಲ್ಲ, ಹಾಗೆ ಹೇಳಲಿಕ್ಕಾಗೋದಿಲ್ಲ, ಎರಡು ಒಂದೇ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಒಂದು ಅರ್ಥದಲ್ಲಿ ಬೇರೆ ಮತ್ತು ಇನ್ನೊಂದು ಅರ್ಥದಲ್ಲಿ ಬೇರೆ ಅಲ್ಲ. ವಸ್ತುವಿನ ನೆರಳು ವಸ್ತುವಿಗಿಂತ ಬೇರೆ ಅಲ್ವಾ? ಆದರೆ ವಸ್ತು ಇಲ್ಲದೇ ಇದ್ದರೆ ನೆರಳು ಖಂಡಿತವಾಗಿಯೂ ಸಹ ಇರೋದಿಲ್ಲ. ಹಾಗೆ ಅಲೆ ಸಮುದ್ರದಿಂದ ಬೇರೆಯೋ ಅಥವಾ ಸಮುದ್ರವೋ ಅಂತಂದರೆ ಒಂದು ಅರ್ಥದಲ್ಲಿ ಬೇರೆ ಮತ್ತು ಇನ್ನೊಂದು ಅರ್ಥದಲ್ಲಿ ಅದು ಬೇರೆ ಅಲ್ಲ. ಯಾಕೆಂದರೆ ಸಮುದ್ರವನ್ನು ಬಿಟ್ಟು ಇಲ್ಲ. ಅಲೆ ಸಮುದ್ರಕ್ಕಿಂತ ಬೇರೆ, ಆದರೆ ಸಮುದ್ರ ಇಲ್ಲದೇ ಇದ್ದರೆ ಅಲೆಗೆ ಅಸ್ತಿತ್ವ ಅನ್ನೋದು ಇಲ್ಲ. ಅಲ್ಲಿಗೆ ಈ ಅಲೆ ಮತ್ತು ಸಮುದ್ರ ಈ ಎರಡರಲ್ಲಿ ಉಳಿದುಕೊಳ್ಳುವುದು ಯಾವುದು, ನಿಜವಾದ ಸತ್ತ ಯಾವುದು ಕೇಳಿದರೆ ಸಮುದ್ರ. ಹಾಗೆ ಮೂಲ ವಸ್ತು ನೆರಳು, ಈ ಎರಡರಲ್ಲಿ ಮೂಲ ದ್ರವ್ಯ ಉಳಿದುಕೊಳ್ಳುವುದು ಯಾವುದು ಅಂದರೆ ಮೂಲ ವಸ್ತು ಮಾತ್ರ. ಅಷ್ಟು ಹಿನ್ನೆಲೆಯಲ್ಲಿ ಮಾಯೆ ಬ್ರಹ್ಮ ಅಲ್ಲ ಒಂದು, ಮತ್ತು ಬ್ರಹ್ಮ ಇಲ್ಲದೆ ಮಾಯೆ ಇಲ್ಲ. ಹೀಗೆ ಮಾಯೆ ಉಂಟು ಇಲ್ಲ, ಹೀಗೆ ಅಂತ ನಿಷ್ಕರ್ಷೆ ಮಾಡುವುದು ಅತ್ಯಂತ ಕಷ್ಟ. ಆ ಹಿನ್ನೆಲೆಯಲ್ಲಿಯೇ ವೇದಾಂತ ಅದನ್ನು ಏನಂತ ಕರೀತು, ಅನಿರ್ವಚನೀಯ. ಶಬ್ದದಿಂದ ಹೀಗೆ ಅಂತ ಅದನ್ನು ಹೇಳೋದಕ್ಕೆ ಆಗುವುದಿಲ್ಲ. ಹಾಗೆ ಅಂತ ನಮಗೆ ಮನಸ್ಸಿಗೆ ಅಷ್ಟೋ ಎಷ್ಟೋ ನಿಲುಕ್ತದೆ, ಆದರೆ ನೇರ ಶಬ್ದದಿಂದ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆ ಸಾಕು ಅಂತ ಅಂದ್ಕೊಳ್ಳೋಣ. ಈಗ 6ನೆಯ ಶ್ಲೋಕಕ್ಕೆ ನಾವು ಹೋಗಬೇಕು. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತಿ ಉಪಧಾರಯ. ಸದಾ ಸರ್ವತ್ರ ಸಂಚರಿಸುವಂತಹ ಮೋಡಗಳು, ಈ ದೊಡ್ಡ ದೊಡ್ಡ ಪರಿಮಾಣದ ವಾಯು, ಮೋಡಗಳೆಲ್ಲ ವಾಯು ಹೇಗೆ ಆಕಾಶದಲ್ಲಿ ಅದು ಸಂಶ್ಲೇಷ ಇಲ್ಲದೆ ಅಂದರೆ ಅಂಟಿಕೊಳ್ಳದೇನೇ ಇರುತ್ತದೆಯೋ, ಹಾಗೆ ಸಮಸ್ತ ಭೂತಗಳು ಸಹ ನನ್ನಲ್ಲಿ ಯಾವುದೇ ಸಂಬಂಧವೂ ಇಲ್ಲದೇನೆ ಇವೆ ಅಂತ ನಿಶ್ಚಯವಾಗಿ ತಿಳಿದುಕೋ. ಅಂದರೆ ಆಕಾಶದಲ್ಲಿ ವಾಯು ಇದೆ, ಆದರೆ ವಾಯು ಆಕಾಶಕ್ಕೆ ಪರಸ್ಪರ ಸಂಬಂಧ ಎನ್ನುವುದು ಇಲ್ಲ. ಹಾಗೆ ನನ್ನಲ್ಲಿ ಎಲ್ಲ ಭೂತಗಳೂ ಇವೆ, ಆದರೆ ನನಗೂ ಅವುಗಳಿಗೂ ಯಾವ ಸಂಬಂಧವೂ ಇಲ್ಲ. ಯಾಕೆ ಈ ಶ್ಲೋಕದ ಪ್ರಸಕ್ತಿ ಬಂತು ಅಂದರೆ, ಈ 4 ಮತ್ತು 5ನೇ ಶ್ಲೋಕದಲ್ಲಿ ಗೀತಾಚಾರ್ಯ ಸುದೀರ್ಘವಾಗಿ ಶಾಸ್ತ್ರದ ವಿಚಾರವನ್ನು ಹೇಳಿದ. ಅಂದರೆ ಬ್ರಹ್ಮವಸ್ತುವಿಗೂ ಪ್ರಪಂಚಕ್ಕೂ ಒಂದು ಸಂಬಂಧ ಇದೇ ಇಲ್ಲ ಅಂತ ಹೇಳಿದ. ಸಂಬಂಧ ಇದ್ದರೂ ಹೇಗಿದೆ ಕೇಳಿದ್ರೆ ಇಲ್ಲದೇ ಇರುವ ಹಾಗೆ ಇದೆ, ಇಲ್ಲದೇ ಇದ್ದರೂ ಸಹ ಅದು ಇದೆ. ಹೇಗೆ ಅಂದರೆ ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ, ಹೀಗೆ ಅಂತ. ಇದನ್ನು ಹೇಳಿದಾಗ ಅರ್ಜುನನಿಗೆ ಒಂದು ಸಂಶಯ ಬಂತಂತೆ. ಏನು ಅಂದರೆ, ಈ ಪ್ರಪಂಚದಲ್ಲಿ ಪರಮಾತ್ಮ ನನಗೂ ಪ್ರಪಂಚದ ವಸ್ತುಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದ. ಹಾಗೆ ಹೇಳಿದಾಗ ಒಂದು ಸಂಶಯ ಗಟ್ಟಿಯಾಯಿತು ಅವನಿಗೆ. ಏನು ಅಂದರೆ, ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ತನಗೂ ಈ ಸಮಸ್ತ ಭೂತಗಳಿಗೂ ವಾಸ್ತವಿಕವಾಗಿ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಿದ. ಆದರೂ ಸಹ ನಾನು ಭೂತಗಳಲ್ಲಿ ಇದ್ದೇನೆ, ಅಂದರೆ ಸ್ವತಂತ್ರ ರೂಪದಿಂದ ಇದ್ದೇನೆ, ಮತ್ತು ಸಮಸ್ತ ಭೂತಗಳು ಸಹ ನನ್ನಲ್ಲಿ ಇರುವುದಿಲ್ಲ, ಆದರೆ ಇದ್ದ ಹಾಗೆ ಅವು ತೋರ್ತವೆ ಅಂತ ಹೇಳಿದ್ರಿಂದ ಅರ್ಜುನನಿಗೆ ಒಂದು ಸಂದೇಹ ಬಂತು. ಇವಾಗ ಏನು ಸಂದೇಹ ಬಂತು ಅಂದರೆ, ಪರಮಾತ್ಮನಿಗೂ ಭೂತಗಳಿಗೂ ವಾಸ್ತವಿಕವಾಗಿ ಸಂಬಂಧ ಇಲ್ಲ ಅಂತಾದರೆ ಈ ಸಂಬಂಧ ಎಂತಹ ಸಂಬಂಧ? ಏಕೆಂದರೆ ಲೋಕದಲ್ಲಿ ಸಂಬಂಧ ಅಂದ ತಕ್ಷಣ ನೋಡಿ, ಈ ಪೆಟ್ಟಿಗೆ ಇದೆ, ಇದಕ್ಕೆ ಈ ಟೇಬಲ್ ಇದೆಯಲ್ಲ, ಇದು ಆಧಾರ, ಇದು ಆಧೇಯ.
ಇವು ಎರಡುಗಳಿಗೂ ಇರುವಂಥ ಸಂಬಂಧ ಆಧಾರ ಆಧೇಯ ರೂಪವಾದಂಥ ಸಂಬಂಧ. ನಮಗೆಲ್ಲರಿಗೂ ಈ ಸಂಬಂಧ ಮಾತ್ರ ಲೋಕದಲ್ಲಿ ಅನುಭವಕ್ಕೆ ಬರ್ತದೆ, ಇದ್ರ ಬಿಟ್ಟರೆ ಬೇರೆ ಸಂಬಂಧ ನಮಗೆ ಅನುಭವಕ್ಕೆ ಬರುವುದೇ ಇಲ್ಲ. ಈ ಸಂಶಯ ಅರ್ಜುನನನ್ನು ಕಾಡಿತು. ಹಾಗಾಗಿ ಈ ವಸ್ತುಗಳಿಗೂ ಭಗವಂತನಿಗೂ ಇರುವಂಥ ಸಂಬಂಧ ಇದು ಯಾವ ತರಹದ ಸಂಬಂಧ, ಇದು ಹೇಗೆ ಉಂಟಾಗ್ತದೆ ಎನ್ನುವಂಥ ಒಂದು ಸಂದೇಹ ಬಂತು. ಆ ಸಂದೇಹ ನಿವೃತ್ತಿಗಾಗಿ ಗೀತಾಚಾರ್ಯ ಈ ಶ್ಲೋಕವನ್ನು ಹೇಳಿದ ಅಂತ ವಿವರಣೆ. ವಾಸ್ತವಿಕವಾಗಿ ಈ ಎರಡು ವಸ್ತುಗಳಲ್ಲಿ ಸಂಬಂಧ ಇಲ್ಲದಿದ್ರೂ ಸಹ ಪರಸ್ಪರ ಆಧಾರ ಮತ್ತು ಆಧೇಯ ಇರುವುದನ್ನು ಲೋಕಪ್ರಸಿದ್ಧವಾದಂಥ ದೃಷ್ಟಾಂತವನ್ನು ಈ ಶ್ಲೋಕದ ಮೂಲಕ ಗೀತಾಚಾರ್ಯ ನಮ್ಮ ಮುಂದೆ ಇಡ್ತಾನೆ. ಆಧಾರಾಧೇಯ ಭಾವ ಇಲ್ಲ, ಆದರೂ ಸಹ ಸಂಬಂಧ ಇರುತ್ತೆ. ಹೇಗೆ ಅಂದರೆ, ಈ ಅಸಂಗ ಸ್ವಭಾವದ ಆಕಾಶದಲ್ಲಿ, ಅಸಂಗ ಅಂದರೆ ಯಾವುದನ್ನು ಅಂಟಿಸಿಕೊಳ್ಳದೇ ಇರುವುದು ಅಂತ ಅರ್ಥ. ಅದು ಆಕಾಶದ ಸ್ವಭಾವ, ಸ್ಪೇಸಿನ ಸ್ವಭಾವ. ಯಾವುದನ್ನು ಸಹ ಅದು ಅಂಟಿಸಿಕೊಳ್ಳೋದಿಲ್ಲ, ಆದರೆ ಎಲ್ಲವುದೂ ಆಗುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ. ತಾನು ಯಾವುದು ಆಗುವುದಕ್ಕೆ ಅವಕಾಶ ಮಾಡಿಕೊಡುತ್ತೋ ಅದು ಯಾವುದನ್ನು ತಾನು ಅಂಟಿಸಿಕೊಳ್ಳೋದಿಲ್ಲ. ಇಂತಹ ಆಕಾಶದಲ್ಲಿ ವಾಯು ಎನ್ನುವಂಥದ್ದು ಸಂಚಾರ ಮಾಡ್ತಾ ಇರುತ್ತೆ ಅಲ್ವಾ. ಈ ವಾಯುವಿಗೆ, ಅದರ ಇರುವಿಕೆಗೆ ಆಧಾರ ಯಾವುದು ಹಾಗಿದ್ರೆ? ಆಕಾಶ. ಆದರೆ ಆಕಾಶಕ್ಕೂ ಮತ್ತು ವಾಯುಗೂ ನೇರ ಆಧಾರಾಧೇಯ ಭಾವ ಸಂಬಂಧ ಉಂಟಾ? ಇಲ್ಲ. ಹಾಗೆ ಅಂತ ಅದರ ಇರುವಿಕೆಗೆ ಅದು ಆಧಾರ ಆದದ್ದು ನಿಜ. ಹಾಗಾಗಿ ಈ ಭೂತಗಳಿಗೆ ಸಂಬಂಧ ಇಲ್ಲದೇ ಇದ್ರೂ ನೇರವಾಗಿ ಸಂಬಂಧ ಉಂಟು. ಅದು ಹೇಗುಂಟು ಕೇಳಿದರೆ, ಲೋಕದ ದೃಷ್ಟಾಂತ ಹೇಳಬೇಕು ಅಂದರೆ, ಆಕಾಶದಲ್ಲಿ ವಾಯು ಇರುವ ಹಾಗೆ ಈ ಭೂತಗಳು ನನ್ನಲ್ಲಿ ಇವೆ ಅಂದು ಮಾತ್ರಕ್ಕೆ ನೇರ ನಾನು ಆಧಾರವಾಗಿ ನಿನ್ನ ಕಣ್ಣಿಗೆ ಕಾಣಿಸ್ತೇನೆ ಅಂತ ಅಂದ್ಕೊಳ್ಬೇಡ, ಅಷ್ಟು ಅರ್ಥ. ಇದನ್ನೇ ಅಸಂಗೋಹ್ಯಯಂ ಪುರುಷಃ ಅಸಂಗಃ ನಹಿ ಸಜ್ಜತೆ, ಈ ಎಲ್ಲ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಈ ಶ್ಲೋಕವನ್ನು ಹೇಳಿದ್ದಾನೆ. ಶ್ರುತಿಗಳು ಹೇಳ್ತವೆ, ಬ್ರಹ್ಮವಸ್ತುವಿಗೂ ಮತ್ತು ಈ ಭೂತಗಳಿಗೂ ಯಾವುದೇ ರೀತಿಯ ನೇರವಾದಂಥ ಆಧಾರ ಆಧೇಯ ಭಾವ ಸಂಬಂಧ ಇಲ್ಲ. ಆದರೂ ಸಹ ಈ ಆಕಾಶ ಸ್ಥಾನೀಯವಾದ ಬ್ರಹ್ಮವಸ್ತುವಿನಲ್ಲಿ ಈ ಭೂತಗಳು ತೋರ್ತವೆ ಅಂತ. ಇಷ್ಟಾದ ಮೇಲೆ ಮಧುಸೂದನ ಸರಸ್ವತಿಗಳು ಇಲ್ಲೊಂದು ವಿಷಯವನ್ನು ಎತ್ತುತ್ತಾರೆ. ಈ ನಮ್ಮಲ್ಲಿ ಷಡ್ದರ್ಶನಕಾರರು ಅಂತ ಇದ್ದಾರೆ, ಅದರೊಳಗೆ ನ್ಯಾಯ ವೈಶೇಷಿಕರು ಅಂತ, ನ್ಯಾಯಶಾಸ್ತ್ರವನ್ನು ಒಪ್ಪಿಕೊಂಡವರು ಅಂದರೆ ತಾರ್ಕಿಕರು ಅಂತ. ಅವರು ಈ ರೀತಿಯಾದ ಸಂಬಂಧವನ್ನು ಒಪ್ಪೋದಿಲ್ಲ. ಅದಕ್ಕೋಸ್ಕರ ಅವ್ರ ಮಧ್ಯೆಯಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ಏನು ಅಂದರೆ, ಯಾವುದೇ ಒಂದು ವಸ್ತು ಪ್ರಪಂಚದಲ್ಲಿ ಇರಬೇಕಿದ್ರೆ 3 ರೀತಿಯಾದಂತಹ ಸಂಬಂಧದ ಒಳಗೇನೇ ಅದು ಇರಬೇಕು. 3ಕ್ಕಿಂತ ಹೊರತಾಗಿ 4ನೇದಾದ ಸಂಬಂಧ ಅನ್ನೋದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದೆಲ್ಲ ಶುದ್ಧ ಶಾಸ್ತ್ರೀಯ ವಿಚಾರ. ಆದರೂ ಸಹ ಹೇಳಬೇಕು, ಯಾಕೆಂದರೆ ಗೋಖಲೆ ಇನ್ಸ್ಟಿಟ್ಯೂಷನ್ ಅದರಿಂದ ಹೇಳಬೇಕು. ಬೇರೆ ಕಡೆ ಆದರೆ ಖಂಡಿತವಾಗಿಯೂ ಸಹ ಇದನ್ನೆಲ್ಲ ಸ್ಪರ್ಶ ಮಾಡೋ ಅವಶ್ಯಕತೆ ಇಲ್ಲ. ಅದು ಒಂದು. ಇನ್ನೊಂದು ದೃಷ್ಟಿಯಲ್ಲೂ ಹೇಳಬೇಕು, ಯಾಕೆಂದರೆ ಇದು ಗೀತೆ ಕೇವಲ ಪ್ರವಚನಕ್ಕಾಗಿ ಮಾತ್ರ ಹಾಕ್ಬಿಡ್ದು, ಇದು ಒಂದು ರೀತಿಯ ಅಧ್ಯಯನದ ತರಗತಿ ಆಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಆ ಮಾತನ್ನು ಹೇಳ್ತಿದ್ದೇನೆ. ಪೂಜ್ಯ ಡಿ ವಿ ಜಿಯವರಿಗೆ ಅದು ತುಂಬ ಇಷ್ಟವಾದಂಥ ವಿಚಾರ ಆದಿತ್ತು. ಇಂಥ ತರಗತಿಗಳು ನಡಿಬೇಕು ಅಂತ ಇಲ್ಲಿ ಆ ಹಿನ್ನೆಲೆಯಲ್ಲಿ ಹೇಳ್ತಿದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಹೇಳ್ತಿದ್ದೇನೆ. ತಾರ್ಕಿಕರು ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಿನ ಜೊತೆಗೆ ಇರಬೇಕು ಅಂತಾದರೆ 3 ರೀತಿಯ ಸಂಬಂಧದ ಚೌಕಟ್ಟಿನಲ್ಲಿ ಇರ್ತವೆ. ಈ 3ರ ಆಚೆ ಇನ್ನೊಂದು 4ನೇ ಸಂಬಂಧ ಅನ್ನೋದು ಇಲ್ಲ ಅಂತ ಅವರ ವಾದ. ಆದರೆ ವೇದಾಂತಿಗಳು ಅದನ್ನು ಒಪ್ಪುವುದಿಲ್ಲ. ಇನ್ನೊಂದು ಸಂಬಂಧ ಉಂಟು, ಆ ಸಂಬಂಧದ ಹೆಸರು ಆಧ್ಯಾಸಿಕವಾದ ಸಂಬಂಧ ಅಂತ. ಮೊದಲು ಈ 3 ಸಂಬಂಧವನ್ನು ನೋಡೋಣ. ತಾರ್ಕಿಕರು ಹೇಳ್ತಾ ಇರುವಂಥ ಈ 3 ಸಂಬಂಧಗಳು ಎಂಥವು ಅಂದರೆ, ಮೊದಲನೆಯದು ಸಂಯೋಗ ಸಂಬಂಧ, 2ನೇದು ಸಮವಾಯ ಸಂಬಂಧ, 3ನೇದು ತಾದಾತ್ಮ್ಯ ಸಂಬಂಧ ಅಂತ. ಇದು 3 ಅವರಿಗೆ ಒಪ್ಪಿತವಾದಂಥ ಸಂಬಂಧಗಳು.
ಆದರೆ ವೇದಾಂತಗಳಿಗೆ ಒಪ್ಪಿತವಾದದ್ದು ಜಗತ್ತಿಗೂ ಬ್ರಹ್ಮಕ್ಕೂ ಇರುವ ಸಂಬಂಧ ಈ ಮೂರರಲ್ಲಿ ಯಾವುದೂ ಅಲ್ಲ, ಅದು ಆಧ್ಯಾಸಿಕವಾದ ಸಂಬಂಧ. ಅದನ್ನು ಹೇಳೋಕ್ಕಿಂತ ಮೊದಲು ಈ ಮೂರು ಸಂಬಂಧಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಸಂಯೋಗ ಸಂಬಂಧ ಮೊದಲನೇದು. ಈ ತಾರ್ಕಿಕರು ಕೇಳ್ತಾರೆ ವೇದಾಂತಿಗಳ ಹತ್ರ, ಬ್ರಹ್ಮಕ್ಕೂ ಮತ್ತು ಜಗತ್ತಿಗೂ ಅಥವಾ ಈ ಭೂತಗಳಿಗೂ, ಬ್ರಹ್ಮಕ್ಕೂ ಭೂತಗಳಿಗೂ ಇರುವಂತಹ ಈ ಸಂಬಂಧ ಇದೆಯಲ್ಲ, ಇದು ಈ ಮೂರರಲ್ಲಿ ಯಾವ ಸಂಬಂಧದ ಒಳಕ್ಕೆ ಬರುತ್ತದೆ ಅಂತ. ಸಂಯೋಗ ಸಂಬಂಧ ಅಂತ ನೀವು ಹೇಳಿದರೆ ಅದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಸಂಯೋಗ ಅಂದರೆ ಪರಸ್ಪರ ಎರಡು ವಸ್ತುಗಳು ತಾಗಿ ಅಂಟಿಕೊಂಡು ಸಂಬಂಧ ಆಗುವಂತಹದ್ದು ಅಂತ. ಯಾಕೆ ಅಂದರೆ ಈ ಸಂಯೋಗ ಸಂಬಂಧ ಆಗಬೇಕಿದ್ರೆ ಎರಡು ವಸ್ತುಗಳ ನಡುವೆ ಪೂರ್ತಿ ಸಂಪರ್ಕ ಆಗಬೇಕು. ಹಾಗೆ ಆಗುವುದಿಲ್ಲ. ಯಾಕೆ ಅಂದರೆ ಬ್ರಹ್ಮವಸ್ತು ಎನ್ನುವಂಥದ್ದು ಅದು ಅಪರಿಚ್ಛಿನ್ನ, ಅದು ವಿಭು, ಅದು ಸರ್ವವ್ಯಾಪಕ. ಪ್ರಪಂಚ ಎನ್ನುವಂಥದ್ದು ಪರಿಚ್ಛಿನ್ನ. ಪ್ರಪಂಚ ಅಂದರೆ ಭೂತವಸ್ತುಗಳು, ಅವು ಪರಿಚ್ಛಿನ್ನ, ಮತ್ತು ಅವು ಕೇವಲ ಒಂದೆರಡು ಸ್ಥಳದಲ್ಲಿ ಮಾತ್ರ ಇರುವಂಥವುಗಳು. ಹಾಗಾಗಿ ಈ ಪರಿಚ್ಛಿನ್ನವಾದ ಭೂತವಸ್ತುವಿಗಳಿಗೂ ಅಪರಿಚ್ಛಿನ್ನವಾದಂಥ ಬ್ರಹ್ಮವಸ್ತುವಿಗೂ ಸಂಯೋಗ ಸಂಬಂಧ ಎನ್ನುವಂಥದ್ದು ಆಗುವುದಿಲ್ಲ. ನಮಗೂ ಅರ್ಥ ಆಗತ್ತೆ, ಆಗತ್ತಾ? ಇಲ್ಲ. ಈ ಉದಾಹರಣೆಗೆ ಈ ಪೆಟ್ಟಿಗೆ ಇದೆ, ಇದನ್ನು ನಾನು ಟೇಬಲ್ಲಿಗೆ ಅಂಟಿಸಿದರೆ ಗಮ್ ಹಾಕಿ ಅಂಟಿಸ್ತೇನೆ ಅಂತ ಅಂದ್ಕೊಳ್ಳಿ, ಅಂಟಿಸ್ತದೆ. ಆದರೆ ಅಂಟಿದ ಮಾತ್ರಕ್ಕೆ ಈ ಪೆಟ್ಟಿಗೆ ಪೂರ್ತಿ ಟೇಬಲ್ನ ಆಕಾರಕ್ಕೆ ವ್ಯಾಪಿಸಿಕೊಳ್ಳೋದಿಲ್ಲ. ಆಗತ್ತಾ? ಇಲ್ಲ. ಇದು ಒಂದು. ಇಷ್ಟ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೊಂದು ಸಂಶಯ. ಮರದ ಮೇಲೆ ಒಂದು ಕೋತಿ ಕೂತಿರ್ತದೆ. ಆ ಕೋತಿಗೂ ಮರಕ್ಕೂ ಸಂಬಂಧ ಉಂಟೋ ಇಲ್ವೋ? ಉಂಟು. ಅದು ಎಂಥ ಸಂಬಂಧ ಅಂದರೆ ಅದು ಸಂಯೋಗ ಸಂಬಂಧ ಅಂತಲೇ ಹೇಳಬೇಕು. ಆದರೆ ಕೋತಿ ಮರದಷ್ಟೇ ದೊಡ್ಡದಾಗಿ ಇದೆಯಾ? ಆದರೂ ಸಂಯೋಗ ಸಂಬಂಧ ಆಯ್ತಲ್ಲ ಅಂತ ಇನ್ನೊಂದು ಮಧ್ಯೆಯಲ್ಲಿ ಅಡ್ಡ ಪ್ರಶ್ನೆ ತಾರ್ಕಿಕರು ಕೇಳುವಂಥದ್ದು. ಅದಕ್ಕೆ ವೇದಾಂತಿಗಳು ಹೇಳ್ತಾರೆ, ಅಲ್ಲಿ ಕುಳಿತಂಥ ಕೋತಿಯೂ ಸಹ ಸಾವಯವವಾದಂಥ ವಸ್ತು, ಮರವೂ ಸಹ ಸಾವಯವವಾದಂಥ ವಸ್ತು. ಎಲ್ಲಿ ಎರಡೂ ಸಾವಯವ ವಸ್ತುಗಳಾಗಿರ್ತವೋ ಅಲ್ಲಿ ಈ ಸಂಯೋಗ ಸಂಬಂಧ ಒಂದು ದೊಡ್ಡದು ಒಂದು ಚಿಕ್ಕದಾದರೂ ಆಗುತ್ತೆ. ಹಾಗಾಗಿ ಚಿಕ್ಕದಾದ ಪೆಟ್ಟಿಗೆಗೂ ದೊಡ್ಡದಾದಂಥ ಟೇಬಲ್ಲಿಗೂ ಸಂಯೋಗ ಸಂಬಂಧ ಆಗತ್ತೆ, ಎರಡೂ ಸಾವಯವ ಪದಾರ್ಥಗಳು. ಆದರೆ ಬ್ರಹ್ಮವಸ್ತು ನಿರವಯವ, ಭೂತವಸ್ತುಗಳು ಸಾವಯವ. ಆದ್ದರಿಂದ ಅಲ್ಲಿ ಸಂಯೋಗ ಸಂಬಂಧ ಎನ್ನುವಂಥದ್ದು ಆಗೋದಿಲ್ಲ. ಹಾಗಾಗಿ ನೀವು ಹೇಳ್ತಾ ಇರುವಂಥ ಸಂಯೋಗ ಸಂಬಂಧ ನಮ್ಮ ಬ್ರಹ್ಮವಸ್ತುವಿಗೂ ಭೂತವಸ್ತುಗಳಿಗೂ ಆಗೋದಿಲ್ಲ. ಒಂದು. ಮತ್ತು ಎರಡನೇದು ಸಮವಾಯ ಸಂಬಂಧ ಅಂತ. ಈ ಸಮವಾಯ ಸಂಬಂಧ ಅಂದರೆ ಇದರ ಸಂಬಂಧ ಇದೆ ಅಂತ ಹೇಳಿ ಅಂತ ನಮಗೆ ಆಗ್ರಹ ಮಾಡ್ತಾರೆ ಅವರು ವೇದಾಂತ ಶಾಸ್ತ್ರದ ಮೇಲೆ. ಅದನ್ನು ಸಹ ಒಪ್ಕೊಳ್ಳೋದಿಲ್ಲ ವೇದಾಂತಿಗಳು. ಯಾಕೆ ಅಂದರೆ ಈ ಸಮವಾಯ ಸಂಬಂಧ ಎನ್ನುವಂಥದ್ದು ಆಗುವುದು ಎಲ್ಲಿ ಕೇಳಿದರೆ ಗುಣಗುಣಿಗಳಲ್ಲಿ, ಜಾತಿ ವ್ಯಕ್ತಿಗಳಲ್ಲಿ ಮಾತ್ರ ಸಮವಾಯ ಸಂಬಂಧ ಆಗತ್ತೆ. ಈಗ ಗುಣ ಗುಣಿ ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ಒಂದು ಕಪ್ಪು ಬಣ್ಣದ ಮಡಕೆ ಉಂಟು, ಅದು ಮಣ್ಣಿನಿಂದ ಆದದ್ದು. ಆ ಮಣ್ಣಿಗೆ ಬಣ್ಣವನ್ನು ಹಚ್ಚಿದರೆ ಆ ಬಣ್ಣ ಎನ್ನುವಂಥದ್ದು ಮಡಕೆಯನ್ನು ಬಿಟ್ಟಿರುತ್ತಾ? ಇಲ್ಲ, ಅದ್ರ ಜೊತೆಗೆ ಒಂದಾಗ್ಬಿಡುತ್ತೆ ತಾನೇ. ಒಂದು ಗುಣ, ಇನ್ನೊಂದು ಗುಣಿ. ಹಾಗೆ ಜಾತಿ ವ್ಯಕ್ತಿ, ಗೋತ್ವ ಹಸುಗಳ ಜಾತಿ, ಮತ್ತು ಆ ಹಸುಗಳ ಜಾತಿಯಲ್ಲಿ ಒಂದು ಹಸು, ಆ ಜಾತಿಯನ್ನು ಬಿಟ್ಟು ಹಸು ಇರೋದಿಲ್ಲ, ಹಸುವನ್ನು ಬಿಟ್ಟು ಜಾತಿ ಇಲ್ಲ. ಹಾಗೆ ನಮ್ಮಲ್ಲೂ ಹಾಗೆ ಮನುಷ್ಯ ಅನ್ನೋದು ಒಂದು ಜಾತಿ, ಆ ಜಾತಿಯನ್ನು ಬಿಟ್ಟು ಮನುಷ್ಯ ಇಲ್ಲ. ಮನುಷ್ಯತ್ವದಿಂದ ನಾವು ಬೇರೆ ಸರಿತೇವಾ? ಇಲ್ಲ. ಹಾಗಾಗಿ ಈ ಸಮವಾಯ ಸಂಬಂಧ ಎನ್ನುವಂಥದ್ದು ಗುಣಗುಣಿಗಳಲ್ಲಿ ಮತ್ತು ಜಾತಿ ವ್ಯಕ್ತಿಗಳಲ್ಲಿ ಅವಯವಗಳಲ್ಲಿ ಮಾತ್ರ ಇರುತ್ತೆ ಅಷ್ಟೇ ಹೊರತುನು ಸಹ ನಿರ್ಗುಣ ನಿರಾಕಾರ ನಿಷ್ಕ್ರಿಯವಾದ ವಸ್ತುವಿನ ಜೊತೆಗೆ ಇರುವುದಿಲ್ಲ. ಹಾಗಾಗಿಯೇ ಈ ನೈಯಾಯಿಕರು ಒಂದು ಮಡಕೆಯನ್ನು ಮಾಡುವಾಗ
ಕುಂಬಾರ ಹೇಗೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಅವರು. ಇದ್ದಕ್ಕಿದ್ದ ಹಾಗೆ ಮಡಕೆ ಸೃಷ್ಟಿ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು. ಒಂದು ಕೆಳಗಡೆಗೆ ಕಪಾಲ ಅಡಿಪಾಯ ತಯಾರು ಮಾಡ್ತಾನೆ, ಆಮೇಲೆ ಮೇಲ್ಗಡೆ ಭಾಗವನ್ನು ತಯಾರು ಮಾಡ್ತಾನೆ, ಆಮೇಲೆ ಅದೆರಡಕ್ಕೂ ಸೇರಿ ಬೆಸಿಗೆ ಹಾಕ್ತಾನೆ. ಸೇರಿ ಏನಾಗುತ್ತೆ ಕೇಳಿದರೆ ಎರಡೂ ಒಂದೇ ಆಗಿಬಿಡ್ತದೆ. ಯಾಕೆ ಒಂದೇ ಆಗುತ್ತೆ ಕೇಳಿದರೆ ಎರಡೂ ಸಹ ಗುಣಗುಣಿ, ಮತ್ತು ಎರಡರಲ್ಲೂ ಸಹ ಏನುಂಟು, ಆ ಮೃದು ಜಾತಿ ಎನ್ನುವಂಥದ್ದು ಉಂಟು. ಹಾಗಾಗಿ ಈ ಸಂಬಂಧ ಎನ್ನುವಂಥದ್ದು ಏರ್ಪಡುತ್ತೆ. ಆದರೆ ವೇದಾಂತಿಗಳು ಬ್ರಹ್ಮಕ್ಕೂ ಭೂತವಸ್ತುಗಳಿಗೂ ಹೇಳ್ತಾ ಇರುವಂಥ ಸಂಬಂಧ ಇಂಥ ಸಮವಾಯ ಸಂಬಂಧ ಅಲ್ಲ. ಆಯಿತು, ಇನ್ನು ಮೂರನೆಯ ಸಂಬಂಧ ಒಂದಿದೆ, ಅದರ ಹೆಸರು ತಾದಾತ್ಮ್ಯ ಸಂಬಂಧ ಅಂತ. ತಾದಾತ್ಮ್ಯ ಸಂಬಂಧ ಅಂದರೆ ಎರಡು ವಸ್ತುಗಳಲ್ಲಿ ಪರಸ್ಪರ ಸಮಾನತೆ ಇದ್ದಾಗ ಮಾತ್ರ ಉಂಟಾಗುವಂಥ ಸಂಬಂಧ. ಅದಕ್ಕೆ ತಾದಾತ್ಮ್ಯ ಸಂಬಂಧ ಅಂತ ಹೆಸರು. ಈ ತಾದಾತ್ಮ್ಯ ಸಂಬಂಧ ಇದೆ ಅಂತ ಹೇಳೋಣವಾ? ಹಾಗೆ ಹೇಳಲಿಕ್ಕೂ ಆಗೋದಿಲ್ಲ. ಯಾಕೆ ಹೇಳಿದರೆ ಬ್ರಹ್ಮವಸ್ತು ಅದು ಚೇತನ, ಅದು ಸತ್ ಮತ್ತು ಚಿತ್ ಮತ್ತು ಆನಂದ. ಭೂತವಸ್ತುಗಳು ಅಂದರೆ ಪ್ರಪಂಚ ಅದು ಅಸತ್ ಮತ್ತು ಅಚಿತ್ ಮತ್ತು ದುಃಖರೂಪವಾದದ್ದು. ಪರಸ್ಪರ ಸಂಬಂಧ ಹೇಗಾಗೋದಕ್ಕೆ ಸಾಧ್ಯ ಆಗತ್ತಾ? ಆಗೋದಿಲ್ಲ. ಹಾಗಾಗಿ ತಾದಾತ್ಮ್ಯ ಸಂಬಂಧವೂ ಸಹ ಇಲ್ಲ, ಆಗೋದಿಲ್ಲ. ಹಾಗಿದ್ರೆ ಉಳಿದಿರೋದು ಯಾವುದು ಅಂದರೆ ನೈಯಾಯಿಕರ ಹತ್ರ, ತಾರ್ಕಿಕರ ಹತ್ರ ಪ್ರಪಂಚಕ್ಕೂ ಅಂದರೆ ಭೂತವಸ್ತುಗಳಿಗೂ ಬ್ರಹ್ಮವಸ್ತುವಿಗೆ ಇರುವ ಸಂಬಂಧವನ್ನು ಹೇಳೋದಕ್ಕೆ ಶಬ್ದ ಇಲ್ಲ. ಅದಕ್ಕೋಸ್ಕರಲೇ ವೇದಾಂತಿಗಳು ಇನ್ನೊಂದು ಹೊಸ ಸಂಬಂಧವನ್ನು ಹೇಳ್ತಾರೆ. ಅದು ಯಾವುದು ಕೇಳಿದರೆ ಈ ಭೂತಗಳಿಗೆ ಬ್ರಹ್ಮದಲ್ಲಿ ಸಂಬಂಧ ಉಂಟು. ಹೇಗೆ ಕೇಳಿದರೆ ಅದು ಆಧ್ಯಾಸಿಕವಾದ ಸಂಬಂಧ, ಅಂದರೆ ಅದು ಕಲ್ಪಿತವಾದಂಥ ಸಂಬಂಧ. ಅದನ್ನು ಒಪ್ಪಿಕೊಳ್ಳಲೇಬೇಕು. ಇದು ವೇದಾಂತಿಗಳಿಗೆ ಸಮ್ಮತವಾದಂಥ ಸಂಬಂಧ. ಹಾಗೆ ಪ್ರಪಂಚಕ್ಕೂ ಬ್ರಹ್ಮವಸ್ತುವಿರುವ ಸಂಬಂಧ ಎಂಥದ್ದು? ಆಧ್ಯಾಸಿಕ, ತೋರಿಕೆಯ ಸಂಬಂಧ. ಆನೆಗೂ ಮಣ್ಣಿಗೂ ಇರುವ ಸಂಬಂಧ ಎಂಥದ್ದು? ತೋರಿಕೆಯ ಸಂಬಂಧ. ಅಲೆಗಳಿಗೂ ಸಮುದ್ರಕ್ಕೂ ಇರುವ ಸಂಬಂಧ ಎಂಥದ್ದು? ತೋರಿಕೆಯ ಸಂಬಂಧ. ಹಾಗೆ ಅಷ್ಟು ಹಿನ್ನೆಲೆಯಲ್ಲಿ ಈಗ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗಬೇಕು ನಾವು, 7ನೇ ಶ್ಲೋಕಕ್ಕೆ. ಈ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಒಂದು ಮಾತು ಹೇಳ್ತಾನೆ. ಈ ಪ್ರಪಂಚದ ಉತ್ಪತ್ತಿ ಮತ್ತು ಸ್ಥಿತಿ, ಈ ಎಲ್ಲ ಕಾಲಗಳಲ್ಲೂ ಸಹ ಭೂತಗಳೊಡನೆ ಅಂದರೆ ಈ ಭೂತ ವಸ್ತುಗಳ ಜೊತೆಗೆ ಬ್ರಹ್ಮಕ್ಕೆ ಸಂಬಂಧ ಇಲ್ಲ. ಅಂದರೆ ಇದ್ದ ಸಂಬಂಧ ಕೇವಲ ಕಾಲ್ಪನಿಕ, ಆಧ್ಯಾಸಿಕ, ತೋರಿಕೆಯ ಸಂಬಂಧ ಅಂತ ಆಯಿತು. ಸೃಷ್ಟಿಯಲ್ಲೂ ಹೀಗೆ ಮತ್ತು ಸ್ಥಿತಿಯಲ್ಲೂ, ಇರುವಿಕೆಯಲ್ಲೂ ಹಾಗೆ. ಈಗ ಅರ್ಜುನನಿಗೆ ಒಂದು ಸಂಶಯ ಬಂತು. ಹಾಗಿದ್ರೆ ಪ್ರಳಯದಲ್ಲಿ ಹೇಗಿರುತ್ತೆ ಈ ಸಂಬಂಧ ಅಂತಂದರೆ, ಆ ಪ್ರಳಯದಲ್ಲೂ ಸಹ ಹೀಗೇನೆ, ಅಲ್ಲೂ ಸಹ ಆಧ್ಯಾಸಿಕವಾದ ಸಂಬಂಧವೇ ಇರುತ್ತದೆ ಹೊರತನು ನೈಜವಾದ ಸಂಬಂಧ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಮುಂದಿನ 7ನೇ ಶ್ಲೋಕ ಹೊರಟಿತು. ಆ 7ನೇ ಶ್ಲೋಕ, ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಕೌಂತೇಯ, ಕುಂತಿನಂದನ, ಈ ಕಲ್ಪವು ಕ್ಷಯಿಸಿದಾಗ ಸರ್ವಭೂತಗಳೂ ಸಹ ನನ್ನ ತ್ರಿಗುಣಾತ್ಮಕವಾದಂತಹ ಅಪರಾ ಪ್ರಕೃತಿಯನ್ನು ಸೇರಿಕೊಳ್ತವೆ. ಮತ್ತು ಕಲ್ಪದ ಆದಿಯಲ್ಲಿ ಅವುಗಳನ್ನು ಹಿಂದಿನಂತೆ ನಾನು ಸೃಷ್ಟಿ ಮಾಡ್ತೇನೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಇಷ್ಟು ಹೇಳಿದ್ರಿಂದ ಏನೂ ಅರ್ಥ ಆಗೋದಿಲ್ಲ. ಇದು ಈ ಶ್ಲೋಕ ಅರ್ಥ ಆಗಬೇಕಿದ್ರೆ 7ನೇ ಅಧ್ಯಾಯಕ್ಕೆ ಹೋಗಬೇಕು. ಆ 7ನೇ ಅಧ್ಯಾಯದಲ್ಲಿ 4 ಮತ್ತು 7ನೇ ಶ್ಲೋಕಗಳನ್ನು ಒಮ್ಮೆ ಸ್ವಲ್ಪ ನೋಡಬೇಕು. ಏಕೆಂದರೆ ಅಲ್ಲಿ ಅದನ್ನು ಹೇಳಿದ್ದಾಗಿದೆ, ಬಹಳ ದಿವಸ ಆದ್ದರಿಂದ ಮರೆತು ಹೋಗುವ ಸಾಧ್ಯತೆಯೇ ಹೆಚ್ಚು. ಭಗವಂತನಿಗೆ 2 ಶರೀರಗಳು ಅಂತ, ಒಂದು ಪರಾಪ್ರಕೃತಿ, ಇನ್ನೊಂದು ಅಪರಾಪ್ರಕೃತಿ ಅಂತ. ಆ 4ನೇ ಶ್ಲೋಕದಲ್ಲಿ ಅವನ ಪರಾಪ್ರಕೃತಿಗೆ ಸಂಬಂಧಪಟ್ಟಂಥ 8 ಶರೀರಗಳನ್ನು ಹೇಳಿದ್ದಾನೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ
ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧಾ. ಇದು ಎಂಥದ್ದು ಕೇಳಿದರೆ ನನ್ನ ಪರಾಪ್ರಕೃತಿ. ಇನ್ನೊಂದುಂಟ ನನಗೆ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ. ಇದು ಅಪರಾಪ್ರಕೃತಿ 8. ಇನ್ನೊಂದು ಪರಾಪ್ರಕೃತಿ. ಆ ಪರಾಪ್ರಕೃತಿ ಯಾರು ಕೇಳಿದರೆ ಜೀವ. ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ತು ಅಂತ. ಅಂದರೆ ಈ ಜಡವಾದದ್ದು ಅವನ ದೇಹ, ಚೇತನವೂ ಸಹ ಅವನ ಒಂದು ಅಂಶ, ಅದು ಸಹ ಅವನ ದೇಹ ಅಂತ. ಆ ಹಿನ್ನೆಲೆಯಲ್ಲಿ ಈ ಶ್ಲೋಕಕ್ಕೆ ಅರ್ಥವನ್ನು ನಾವು ನೋಡಬೇಕು. ಅದೇ ಇಲ್ಲಿ ಹೇಳ್ತಾ ಇರೋದು, ನನ್ನ ತ್ರಿಗುಣಾತ್ಮಕವಾದಂಥ ಅಪರಾಪ್ರಕೃತಿ ಅಂತ. ನೇರವಾಗಿ ಶಬ್ದವೇ ಉಂಟು ಅಲ್ಲಿ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಮ್ಯಾಂತೆ. ಪ್ರಕೃತಿ ಅಂದರೆ ಶರೀರ, ಶಕ್ತಿ ಅಂತ ಅರ್ಥ. ಅಲ್ಲಿ ಇಲ್ಲೊಂದು ಶಬ್ದ ಹೇಳಿದ ಗೀತಾಚಾರ್ಯ, ಏನು ಅಂದರೆ ಈ ಕಲ್ಪವು ಕ್ಷಯಿಸಿದಾಗ ಅಂತ. ಅಂದರೆ ಕಲ್ಪ ಅದು ಮುಗಿದಾಗ ಅಂತ. ಇದನ್ನು ಹಿಂದೆ ಹೇಳಿದ್ದೆ ನಾನು, ಆದರೂ ಇನ್ನೊಂದು ಸಲ ಜ್ಞಾಪಿಸಿಬಿಡ್ತೇನೆ. ಕಲ್ಪ ಅಂದರೆ ಏನು? ಅದು ಒಂದು ವರ್ಷಗಳ ಗುಂಪು. ಎಷ್ಟು ವರ್ಷಗಳ ಗುಂಪಿಗೆ ಕಲ್ಪ ಅಂತ ಕರೀತಾರೆ ಅಂದರೆ, ಚತುರ್ಮುಖನ ಒಂದು ಹಗಲಿಗೆ ಒಂದು ದೈನಂದಿನ ಕಲ್ಪ ಅಂತ ಕರೀತಾರೆ. ಆ ಒಂದು ಹಗಲಿನ ವರ್ಷಗಳು ಎಷ್ಟು ಅಂದರೆ 432 ಕೋಟಿ ವರ್ಷಗಳು. ಇದು ಅವನ ದೈನಂದಿನ ಕಲ್ಪ. ಇಲ್ಲಿ ಹೇಳ್ತಾ ಇರೋದು ಈ ಕಲ್ಪ ಅಲ್ಲ. ಅವನಿಗೂ ಸಹ 100 ವರ್ಷ ಆದಮೇಲೆ ಸಾವು ಬರುತ್ತಲ್ಲ, ನಾಶ ಆಗ್ತಾನಲ್ಲ, ಅದಕ್ಕೆ ಮಹಾಕಲ್ಪ ಅಂತ ಹೆಸರು. ಇಲ್ಲಿ ಹೇಳ್ತಾ ಇರೋದು ಅದು ಕಲ್ಪಕ್ಷಯ ಅಂದರೆ ಆ ಮಹಾಕಲ್ಪ ಕ್ಷಯ ಆದಾಗ ಅಂತ. ಹಾಗಿದ್ರೆ ಆ ಕಲ್ಪದ ಅವಧಿ ಎಷ್ಟು ಅಂದರೆ ಹೆಚ್ಚಿಗೆ ಇಲ್ಲ, ಅದು 3,11,040 ಶತಕೋಟಿ ವರ್ಷಗಳು. 3,11,040 ಶತಕೋಟಿ ವರ್ಷಗಳು. ಇದನ್ನೇ ಇಲ್ಲಿ ಹೇಳಿದ್ದು ಕಲ್ಪಕ್ಷಯೇ ಅಂತ. ಈ ಕಲ್ಪ ಎನ್ನುವಂಥದ್ದು ಕ್ಷಯ ಆದಾಗ, ಅದು ನಶಿಸಿ ಹೋದಾಗ ಏನಾಗುತ್ತೆ ಕೇಳಿದರೆ, ಇವೆಲ್ಲವೂ ಸಹ ಮತ್ತೆ ಪುನಃ ನನ್ನಲ್ಲಿಯೇ ಇವು ಬಂದು ಸೇರ್ಕೊಳ್ತವೆ. ಅಂದರೆ ಲಯ ಆಗ್ತದೆ. ನನ್ನಲ್ಲಿ ಅಂದರೆ ನನ್ನ ಈ ಪ್ರಕೃತಿ, 2 ಪ್ರಕೃತಿ ಇದ್ದಾವಲ್ಲ, ಒಂದು ಅಪರಾಪ್ರಕೃತಿ, ಇನ್ನೊಂದು ಪರಾಪ್ರಕೃತಿ. ಆ ಅಪರಾಪ್ರಕೃತಿಯಲ್ಲಿ ಇವೆಲ್ಲವೂ ಸಹ ಲಯ ಆಗಿ ಬಿಡ್ತವೆ. ಆ ಅಪರಾಪ್ರಕೃತಿ ನನ್ನನ್ನು ಬಿಟ್ಟಿಲ್ಲ. ಹೇಗೆ ಬಿಟ್ಟಿಲ್ಲ ಕೇಳಿದರೆ ಮತ್ತೆ ಪುನಃ ಅದೇನೆ, ಅಲೆ ಸಮುದ್ರವನ್ನು ಬಿಟ್ಟು ಹೇಗಿಲ್ವೋ ಹಾಗೆ ಅದು ನನ್ನನ್ನು ಬಿಟ್ಟಿಲ್ಲ. ನೆರಳು ಮೂಲ ವಸ್ತುವನ್ನು ಬಿಟ್ಟು ಹೇಗಿಲ್ವೋ ಹಾಗೆ ಅದು ನನ್ನನ್ನು ಬಿಟ್ಟಿಲ್ಲ. ಹಾಗೆ ಅಂತ ಅದೇ ನಾನು ಅಂತ ಹೇಳೋಣ, ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇವೆಲ್ಲವೂ ಲಯ ಆಗ್ತವೆ ನನ್ನಲ್ಲಿ. ಅಂದರೆ ನನ್ನಲ್ಲಿ ಅಲ್ಲ, ನನ್ನ ಎಲ್ಲಿ? ಆ ಅಪರಾ ಪ್ರಕೃತಿಯಲ್ಲಿ ಲಯವಾಗ್ತವೆ. ಇಷ್ಟು ಈ ಶ್ಲೋಕಕ್ಕೆ ಸಂಬಂಧಿಸಿದಂತಹ ವಿಚಾರ. ಇಷ್ಟಾದ ಮೇಲೆ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ. ಮತ್ತೆ ಪುನಃ ಇನ್ನೊಂದು ಪ್ರಶ್ನೆ ಇವಾಗ ಏನು ಅಂದರೆ, ಇದೊಂದು ಸ್ವಲ್ಪ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಷಯ. ಮುಂದಿನ ಶ್ಲೋಕಕ್ಕೆ ನಾವು ಅವತಾರಿಕೆಯಾಗಿ ಇದನ್ನು ವಿಚಾರ ಮಾಡಬೇಕು. ನಿನ್ನೆಯಿಂದಲೂ ನಾವು ನೋಡ್ತಾ ಇದ್ದೇವೆ, ಇವತ್ತು ಇಷ್ಟೊತ್ತು ನೋಡಿದ್ವಿ, ಸೃಷ್ಟಿ, ಭೂತಗಳು, ಮತ್ತು ಅವುಗಳ ಸೃಷ್ಟಿ ಆಗ್ತದೆ, ಸ್ಥಿತಿ, ಇರುವಿಕೆ, ಮತ್ತು ನಾಶ, ಇದನ್ನೆಲ್ಲ ನೋಡಿದ್ವಿ. ಈಗ ನಮಗೊಂದು ಸಂಶಯ ಏನು ಅಂದರೆ, ಈ ಸೃಷ್ಟಿ ಯಾರಿಗಾಗಿ? ದಿನವೂ ನಮಗೆ ಈ ಪ್ರಶ್ನೆ ಕಾಡದೇ ಇದ್ದರೂ ಎಲ್ಲೋ ಒಂದೊಂದು ಸಲ ನಮ್ಮನ್ನು ಕಾಡುತ್ತೆ ಈ ಪ್ರಶ್ನೆ. ಈ ಸೃಷ್ಟಿ ಯಾರಿಗಾಗಿ? ನಮಗೋ ಅಥವಾ ಪರಮಾತ್ಮನಿಗೋ? ನಮ್ಮ ಸುಖ, ನಮಗೋ ಅಂದರೆ ನಮ್ಮ ಸುಖಕ್ಕಾಗಿಯೋ ಅಥವಾ ಪರಮಾತ್ಮನ ಸುಖಕ್ಕಾಗಿಯೋ? ಸ್ವಲ್ಪ ಉತ್ತರ ಹೇಳೋದು ಕಷ್ಟ ಅಲ್ವಾ? ಹಾಗಿದ್ರೆ ಯಾರಿಗಾಗಿ ಅಂತ ನೋಡೋಣ ಮೊದಲು. ಯಾಕೆಂದರೆ ಪರಮಾತ್ಮನಿಗಾಗಿಯೋ ಅಥವಾ ಅವನ ಭೋಗಕ್ಕಾಗಿಯೋ ಅಥವಾ ಮತ್ತೊಬ್ಬರಿಗಾಗಿಯೋ ಇನ್ನೊಬ್ಬರಿಗಾಗಿಯೋ ಹೀಗೆ ಏನೇನೋ ಒಟ್ಟಾರೆ ಸಂಶಯಗಳು ಮಾತ್ರ ಬಂದು ನಮ್ಮ ಮುಂದುಗಡೆಗೆ ನಿಲ್ತವೆ. ಉತ್ತರ ಅಂತೂ ತಕ್ಷಣಕ್ಕೆ ಸಿಗುವುದಿಲ್ಲ. ಆ ಉತ್ತರವನ್ನು ಹುಡುಕುವ ಪ್ರಯತ್ನವಾಗಿ ಈ ಎಲ್ಲ ಪ್ರಶ್ನೆಗಳನ್ನು ಶಾಸ್ತ್ರಕಾರರು ಇಲ್ಲಿ ಎತ್ಕೊಳ್ತಾರೆ. ಶಾಸ್ತ್ರದ ವಿಷಯ ಆದ್ದರಿಂದ ಇಲ್ಲಿ ಹೇಳಬೇಕು, ಅದಕ್ಕೋಸ್ಕರ ಹೇಳ್ತಿದ್ದೇನೆ ಮತ್ತೆ ಪುನಃ. ಸೃಷ್ಟಿ ಯಾರಿಗಾಗಿ?
ಒಪ್ಕೋಬೋಣ ಒಂದು ಕ್ಷಣಕಾಲ, ನಮಗೆ ಬೇಕಾಗಿಲ್ಲ ಇದು, ಯಾಕೆ ನಾವೇನು ಸೃಷ್ಟಿ ಮಾಡು ಅಂತ ಹೇಳಿದ್ವು ಅವನಿಗೆ? ಇಲ್ಲ, ಅವನೇ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಹಾಗಾಗಿ ಇದು ಅವನಿಗಾಗಿ. ಅವನಿಗಾಗಿ ಅಂದರೆ ಪರಮಾತ್ಮನಿಗಾಗಿ, ಅಂದರೆ ಅವನ ಭೋಗಕ್ಕಾಗಿ, ಅವನು ಸುಖವನ್ನು ಪಡೋದಕ್ಕೋಸ್ಕರ ಅಲ್ವಾ? ಈ ಪ್ರಪಂಚ ಎನ್ನುವುದು ಒಂದು ಮನೆ. ಈ ಮನೆಯ ನಿಜವಾದ ಯಜಮಾನ ನಾವಲ್ಲ, ಅವನಿಲ್ಲಿ ಕಳಿಸಿದ್ದಾನೆ, ನಾವು ಬಂದಿದ್ದೇವೆ. ಕಳಿಸಿದವನು ಅವನು ಯಜಮಾನ. ಹಾಗಾಗಿ ಈ ಮನೆ ಕಟ್ಕೊಂಡವನು ಅವನು. ಹಾಗಾಗಿ ಈ ಮನೆ ಒಡೆತನ ಅವನಿಗೆ ಸಂಬಂಧಪಟ್ಟಿದ್ದು. ಇದರ ಭೋಗವನ್ನು ಅನುಭವಿಸಿದವನು ಯಾರೋ ಅವನು. ಹೀಗೆ ಹೇಳ್ಬಿಡೋಣ. ಹಾಗೆ ಹೇಳಿದರೆ ಏನಾಗತ್ತೆ, ಅನುಪಪತ್ತಿ ಏನು ಅಂತ ವಿಚಾರ ಮಾಡೋಣ. ಅವನ ಭೋಗಕ್ಕಾಗಿ ಅಂತ ಹೇಳೋಣವಾ? ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆ ಅಂದರೆ ಅವನು ಸರ್ವಕ್ಕೂ ಸಾಕ್ಷಿ, ಅಂದರೆ ಹಿ ಇಸ್ ದ ಸೀಯರ್, ನೋಡುವವನೇ ಅಷ್ಟೇ ಹೊರತವನು ಸಹ ಅವನು ಯಾವುದನ್ನು ನೇರ ಅನುಭವಿಸುವವನಲ್ಲ. ಅಷ್ಟೇ ಅಲ್ಲ, ಅವನು ಚೈತನ್ಯ ಸ್ವರೂಪ. ಯಾವುದೇ ಒಂದನ್ನು ಅನುಭವಿಸಬೇಕಿದ್ರೆ ಸ್ವಲ್ಪನಾದರೂ ಜಡದ ಅಂಶ ಇದ್ದಾಗ ಮಾತ್ರ ಆಗತ್ತೆ. ಕೇವಲ ಚೈತನ್ಯ ಏನನ್ನು ಅನುಭವಿಸೋದಿಲ್ಲ. ಅನುಭವಿಸೋಕ್ಕಾಗತ್ತಾ? ಇಲ್ಲ. ಕೇವಲ ಚೈತನ್ಯ ಸ್ವರೂಪ. ಆ ಚೈತನ್ಯ ಸ್ವರೂಪನಾದದ್ರಿಂದಲೇ ಅವನಿಗೆ ಸುಖ, ದುಃಖ, ಭೋಗ ಇದ್ಯಾವುದೂ ಸಹ ಸಂಭವಿಸೋದಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಭೋಕ್ತೃತ್ವವನ್ನು ನಾವು ಅಂಗೀಕರಿಸಿದರೆ, ಅಂದರೆ ಅವನೇ ಇದನ್ನು ಭೋಗಿಸ್ತಾನೆ ಅಂತ ಒಪ್ಪಿಕೊಂಡ್ರೆ, ಆಗ ಉಪನಿಷತ್ತು ಹೇಳುತ್ತೆ ಅವನು ಆಪ್ತಕಾಮ. ಆಪ್ತಕಾಮಸ್ಯ ಕಾ ಸ್ಪೃಹ ಸದಾ ತೃಪ್ತ, ಅವನಿಗಿನ್ಯಾವ ಆಸೆ ಅಂತ. ಭೋಗಿಸೋದಕ್ಕೋಸ್ಕರ ಇದನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳಿದರೆ ಅವನು ಆಪ್ತಕಾಮ ಅಲ್ಲ ಅಂತ ಹೇಳ್ದಂಗಾಯ್ತು. ಶ್ರುತಿಯ ಮಾತಿಗೆ ವಿರುದ್ಧವಾಗಿ ನಾವು ಹೇಳ್ದಂಗಾಗತ್ತೆ. ಅಷ್ಟೇ ಅಲ್ಲ, ಅವನು ತೃಪ್ತನಲ್ಲ ಅಂತಲೂ ಹೇಳ್ದಂಗಾಗತ್ತೆ. ತೃಪ್ತನ ಅಲ್ಲ ಅಂತ ಆದಮೇಲೆ ಮತ್ತು ನಮಗೂ ಅವನಿಗೂ ಏನು ವ್ಯತ್ಯಾಸ? ನಮಗೆ ಅವನಿಗೂ ಆಸೆ ಇದೆ. ಅವನು ಭಗವಂತ ಪರಮಾತ್ಮನ ನಾವ್ಯಾಕೆ ಅವನಿಗೆ ಕೈ ಮುಗಿಬೇಕು? ಎಲ್ಲ ಉತ್ತರ ಸಿಗದೇ ಇರುವಂಥ ಪ್ರಶ್ನೆಗಳು ಕಾಡೋದಕ್ಕೆ ಶುರು ಆಗ್ತವೆ. ಆದ್ದರಿಂದ ಏನಾಗತ್ತೆ ಕೇಳಿದ್ರೆ, ಅಷ್ಟೇ ಅಲ್ಲ, ನಾವು ಸಣ್ಣ ಸಂಸಾರಿ, ಅವನು ದೊಡ್ಡ ಸಂಸಾರಿ ಆವಾಗ ಅಷ್ಟೇ ಅಲ್ವಾ? ನಾವು ಸಣ್ಣ ಸಣ್ಣ ಮನೆಯಲ್ಲಿದ್ದೇವೆ, ಅವನು ದೊಡ್ಡ ಮನೆಯಲ್ಲಿದ್ದಾನೆ. ಇಲ್ಲಿಗೆ ಬಂದು ನಿಂತು ಬಿಡತ್ತೆ. ಆದ್ದರಿಂದ ಅವನ ಈಶ್ವರತ್ವವೇ ಇಲ್ಲದೆ ಇರುವಾಗ ಆಗಿಬಿಡುತ್ತೆ. ಹಾಗಾಗಿ ಅವನಿಗೆ ನಾವು ಭೋಕ್ತೃತ್ವವನ್ನು ಹೇಳಿ ಅವನ ಭೋಗಕ್ಕಾಗಿ ಈ ಸೃಷ್ಟಿ ಅಂತ ಹೇಳಿದರೆ ಇದೊಂದು ಅನುಪಪತ್ತಿ ಬರುತ್ತೆ. ಅವನು ಆಪ್ತಕಾಮನಲ್ಲ ಅಂತ ಹೇಳಬೇಕಾಗತ್ತೆ. ಆದರೆ ಶ್ರುತಿ ಮಾತೆ ಆ ಮಾತನ್ನು ಒಪ್ಪುವುದಿಲ್ಲ. ಅವನು ಆಪ್ತಕಾಮ, ಸದಾ ತೃಪ್ತ ಅಂತ. ಆಯ್ತು. ಈಗ ಎರಡನೇ ಪ್ರಶ್ನೆ, ಮತ್ತೊಬ್ಬರಿಗೋಸ್ಕರ, ಅಂದರೆ ನಮಗೆಲ್ಲರಿಗೂ ಸೇರಿ ಈ ಸೃಷ್ಟಿ ಅಂತ ಹೇಳೋಣ. ಅವನನ್ನು ಬಿಟ್ಟು ಇನ್ಯಾರಿಗೋ, ಆ ಇನ್ಯಾರಲ್ಲಿ ನಾವು ಸೇರಿದ್ದೇವೆ ಬೇಕಿದ್ರೆ. ಬೇರೆಯವರಿಗಾಗಿ ಈ ಸೃಷ್ಟಿ ಅಂತ ಹೇಳಿದರೆ ಏನು ತಪ್ಪು? ಅಂದರೆ ಹಾಗೆ ಹೇಳಿದರೂ ಸಹ ಒಂದು ತೊಡಕುಂಟು. ಏನು ತೊಡಕುಂಟು ಅಂದರೆ, ಉಪನಿಷತ್ತು ಹೇಳುತ್ತೆ ನಾಣ್ಯತೋಸ್ತಿ ದೃಷ್ಟ, ಅವನನ್ನು ಬಿಟ್ಟು ಈ ಪ್ರಪಂಚವನ್ನು ನೋಡೋ ನಿನ್ನೊಬ್ಬ ಯಾರೂ ಇಲ್ಲ ಅಂತ. ಅವನೊಬ್ಬನೇ ಇರೋದು ಅಂತ. ಮತ್ತಷ್ಟೇ ಅಲ್ಲ, ಅವನನ್ನು ಬಿಟ್ಟು ಎರಡನೆಯ ಚೈತನ್ಯ ವಸ್ತುವೇ ಇಲ್ಲ ಅಂತ ಆದಮೇಲೆ ಮತ್ತೆ ಅವನೇ ಈ ಪ್ರಪಂಚ ರೂಪದಲ್ಲಿ ಪ್ರವೇಶ ಮಾಡಿದ್ದಾನೆ, ನಮ್ಮ ರೂಪದಲ್ಲಿ. ಅನೇನ ಜೀವೇನಾತ್ಮನಾನು ಪ್ರವಿಶ್ಯ ನಮ್ಮ ರೂಪೇ ವ್ಯಾಕರವಾಣಿ, ನಾನೇ ಈ ಜೀವರೂಪದಿಂದ ಪ್ರವೇಶ ಮಾಡ್ತೇನೆ ಅಂತ. ಅಂದರೆ ನಾವೆಲ್ಲರೂ ದೇಹ ಮನಸ್ಸು ಬೇರೆ ಆದದ್ರಿಂದ ಬೇರೆ ಬೇರೆ ಅಷ್ಟೇ ಹೊರತು ನಾವೆಲ್ಲರೂ ಸಹ ಒಂದೇ ಅಂತ ಆದಮೇಲೆ ಈ ಸೃಷ್ಟಿ ಅವನನ್ನು ಬಿಟ್ಟು ಬೇರೆಯವರಿಗೂ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅವನನ್ನು ಬಿಟ್ಟು ಬೇರೆ ಇನ್ನೊಂದು ಇಲ್ಲವೇ ಇಲ್ಲ. ಆದ್ದರಿಂದ ಅವನನ್ನು ಬಿಟ್ಟು ಬೇರೆ ಇನ್ನೊಬ್ಬ ಇಲ್ಲ ಅಂತ ಆದಮೇಲೆ ಆ ಇನ್ನೊಬ್ಬನಿಗಾಗಿ ಸೃಷ್ಟಿ ಅಂತ ಹೇಳಿದರೆ ಅದನ್ನು ಸಹ ಒಪ್ಪಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬ ಇದ್ರಲ್ವ ಇನ್ನೊಬ್ಬನಿಗಾಗಿ ಅಂತ ಹೇಳೋದು. ಒಂದೇ ಚೇತನ ವಸ್ತು, ಎರಡಿಲ್ಲ. ಆಯಿತು. ಹಾಗಾಗಿ ಇನ್ನೊಬ್ಬರಿಗಾಗಿ ಸೃಷ್ಟಿ ಅಂತ ಹೇಳೋಣ ಅಂದರೆ ಅದು ಆಗೋದಿಲ್ಲ. ಆಯಿತು, ಬಿಟ್ಟುಬಿಡೋಣ. ಹಾಗಿದ್ರೆ ಅವನು ಒಬ್ಬನೇ ಚೇತನ ಸ್ವರೂಪ, ಆದ್ದರಿಂದ ಅವನನ್ನು ಬಿಟ್ಟು ಬೇರೆ ಇಲ್ಲದೇ ಇದ್ದದ್ರಿಂದ ಆ ಬೇರೆಯವರಿಗಾಗಿ ಸೃಷ್ಟಿ ಅಲ್ಲ ಅಂತ ಹೇಳೋಣ. ಈಗ ಮೂರನೇ ಇನ್ನೊಂದು ಸಂಶಯ, ಚೈತನ್ಯ ರೂಪವಾದಂಥ ಪರಮಾತ್ಮನಿಗಿಂತ ಈ ಜಡ ಪದಾರ್ಥಗಳು ಭಿನ್ನವಾಗಿ ಇದ್ದಾವೆ ಅಲ್ವಾ? ಹಾಗಾಗಿ ಈ ಜಡ ಪದಾರ್ಥಗಳಿಗಾಗಿ ಸೃಷ್ಟಿ ಅಂತ ಹೇಳಿದ್ರೆ ತಪ್ಪೇನು? ಪ್ರಪಂಚ ಅಂದರೆ ಏನು? ಜಡ ತಾನೆ. ಹಾಗಾಗಿ ಈ ಜಡ ಪದಾರ್ಥಗಳಿಗಾಗಿ ಈ ಸೃಷ್ಟಿ
ಅಂತ ಹೇಳಿದರೆ ಆಗ ಅಲ್ಲಿ ಇನ್ನೂ ಒಂದು ತೊಡಕುಂಟು. ಏನು ಅಂದರೆ ಈ ಜಡ ಪದಾರ್ಥಗಳಲ್ಲಿ ಸುಖ ದುಃಖ ಮೊದಲಾದಂಥ ಭೋಕ್ತೃತ್ವವೇ ಇಲ್ಲ. ಈಗ ಈ ಪೆಟ್ಟಿಗೆ ಇದೆ, ಇದಕ್ಕೆ ಯಾರೋ ಒಂದು ಏಟಾಗಿದ್ದರೆ ನೋವಾಗತ್ತೆ ಅದಕ್ಕೆ? ಇಲ್ಲ. ಸ್ವಲ್ಪ ಮೈಸೂರು ಪಾಕ ತಿನ್ನಿಸೋಣ, ಅದಕ್ಕೆ ಆ ಭೋಕ್ತೃತ್ವ ಅನ್ನೋದು ಬರುತ್ತಾ? ಇಲ್ಲ. ಜಡ ಪದಾರ್ಥಗಳಿಗೆ ಸುಖ ದುಃಖಗಳ ಸಂಬಂಧವೇ ಇಲ್ಲ. ಹಾಗೆ ಇಲ್ಲದೇ ಇದ್ಮೇಲೆ ಅವು ಯಾವಾಗಲೂ ಸಹ ಚೇತನಕ್ಕೆ ಭೋಗ್ಯ ವಸ್ತುಗಳಾಗ್ತವೆ ಅಷ್ಟೇ ಹೊರತನು ಈ ಜಡ ವಸ್ತುಗಳು ಸ್ವತಂತ್ರವಾಗಿ ಭೋಕ್ತೃಗಳಾಗುವುದಿಲ್ಲ. ಆಗ್ತವ? ಆಗೋದಿಲ್ಲ. ಹಾಗಾಗಿ ಜಡಕ್ಕೆ ಈ ಸೃಷ್ಟಿ ಅಂತ ಹೇಳಿದರೆ ಅದನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ? ಜಡಕ್ಕೆ ಈ ಸೃಷ್ಟಿ ಆದರೂ ಒಂದೇ, ಆಗದೇ ಇದ್ದರೂ ಒಂದೇ. ಆದದ್ರಿಂದ ಅವುಗಳಿಗೆ ಸಂತೋಷ ಇಲ್ಲ, ಆಗದೇ ಇದ್ದದ್ರಿಂದ ದುಃಖವೂ ಇಲ್ಲ. ಹಾಗಾಗಿ ಜಡಕ್ಕಾಗಿ ಈ ಸೃಷ್ಟಿ ಅಂತಲೂ ಸಹ ಹೇಳಲಿಕ್ಕೆ ಆಗೋದಿಲ್ಲ. ಆಯಿತು, ಈ ಮೂರು ಹೊಂದಾಣಿಕೆ ಆಗೋದಿಲ್ಲ. ಮತ್ತು ಈ ಸೃಷ್ಟಿ ಹಾಗಿದ್ರೆ ಯಾರಿಗಾಗಿ ಅಂತಂದರೆ, ಇದು ಯಾರ ಭೋಗಕ್ಕಾಗಿಯೂ ಹೇಗೆ ಸಂಭವಿಸುವುದಿಲ್ವೋ ಯಾರ ಮೋಕ್ಷಕ್ಕಾಗಿಯೂ ಸಹ ಸಂಭವಿಸುವುದಿಲ್ಲ. ಅಂದರೆ ಇದು ಭೋಗಕ್ಕಾಗಿಯೂ ಇಲ್ಲ ಮತ್ತು ಮೋಕ್ಷಕ್ಕಾಗಿಯೂ ಇಲ್ಲ. ಯಾಕೆ ಅಂದರೆ ಈ ಸೃಷ್ಟಿ ಅನ್ನೋದು ಪಾರಮಾರ್ಥಿಕವಾಗಿ ಇದ್ರೂ ತಾನೇ ಇದು ಸೃಷ್ಟಿ ಯಾರಿಗೆ ಅಂತ ಪ್ರಶ್ನೆ. ತೋರಿಕೆಯ ವಸ್ತು ಯಾರಿಗಾಗಿ ಅಂತ ಯಾರಾದರೂ ಪ್ರಶ್ನೆ ಮಾಡ್ತಾರಾ? ಹಗ್ಗದಲ್ಲಿ ಹಾವು ತೋರತ್ತೆ, ಈ ಹಾವು ಯಾರಿಗಾಗಿ ತೋರತ್ತೆ ಅಂತ ಯಾರಾದರೂ ಕೇಳ್ತಾರೆ? ಹಾಗಿದ್ರೆ ಯಾರಿಗಾಗಿ ತೋರತ್ತೆ ಕೇಳಿದರೆ, ಯಾರಿಗೆ ಅದು ಹಗ್ಗ ಎನ್ನುವಂಥ ಅರಿವು ಇಲ್ಲವೋ ಅವರಿಗಾಗಿ ತೋರತ್ತೆ ಅಂತ ಹೇಳಬೇಕು. ಹಾಗೆ ಈ ತೋರಿಕೆಯ ಸೃಷ್ಟಿ ಯಾರಿಗಾಗಿ ಅಂತ ಕೇಳಿದರೆ, ಯಾರಿಗೆ ಇದರ ಹಿಂದೆ ಬ್ರಹ್ಮವಸ್ತು ಇದೆ ಅಂತ ಗೊತ್ತಿಲ್ವೋ ಅಥವಾ ಮರೆತು ಹೋಗಿದೆಯೋ ಅವರಿಗಾಗಿ ಸೃಷ್ಟಿ ಇದೆ ಅಂತ ಹೇಳಬೇಕೆ ಅಷ್ಟೇ ಹೊತ್ತು ವಾಸ್ತವಿಕವಾಗಿ ಸೃಷ್ಟಿ ಎನ್ನುವಂಥದ್ದು ಇಲ್ಲ. ಸೃಷ್ಟಿ ಅನ್ನೋದು ಇದ್ದರೆ ಆಗ ಸೃಷ್ಟಿಯಿಂದ ಬಿಡುಗಡೆ, ಬಂಧನ ಇದ್ದರೆ ಅವನಿಗೆ ಬಿಡುಗಡೆ ಆಗಬೇಕು. ಇದು ಯಾವ ನೆಲೆಯಲ್ಲಿ ಹೇಳಿದ್ದು? ಜ್ಞಾನಿಗಳ ನೆಲೆಯಲ್ಲಿ ಹೇಳಿದ್ದು, ನಮ್ಮ ನೆಲೆಯಲ್ಲಿ ಹೇಳಿದ್ದಲ್ಲ. ಹಾಗಾಗಿ ಈ ಸೃಷ್ಟಿ ಎನ್ನುವಂಥದ್ದು ನಿಜವಾಗಿ ಇದ್ದದ್ದಿದ್ದರೆ ಆಗ ಇದರಿಂದ ಬಿಡುಗಡೆ. ಹಾಗಾಗಿ ಸೃಷ್ಟಿ ಎನ್ನುವಂಥದ್ದೇ ವಾಸ್ತವಿಕವಾಗಿ ಇಲ್ಲ, ತೋರಿಕೆ ಅಂತ ಆದಮೇಲೆ ನಿಜವಾದ ನೆಲೆಯಲ್ಲಿ ಬಿಡುಗಡೆ ಅನ್ನೋದು ಅಂದರೆ ಮೋಕ್ಷ ಅನ್ನುವುದು ಸಹ ಇಲ್ಲ. ಹೀಗೆ ಈ ನಾನಾ ರೀತಿಯ ಅನುಪಪತ್ತಿಗಳು ಸೃಷ್ಟಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಎದ್ದು ನಿಲ್ತವೆ. ಈ ಸೃಷ್ಟಿ ಅಲ್ಲಿಗೆ ಏನು ಹೇಳಬೇಕಾಯಿತು? ಕೇವಲ ಮಾಯಿಕ, ಇದು ಕೇವಲ ಮಾಯಾಮಯ. ಈ ಜಗತ್ತಿನ ಮಿಥ್ಯಾತ್ವವನ್ನು ತಿಳಿಸೋದಕ್ಕೋಸ್ಕರಲೇ ಮುಂದಿನ 3 ಶ್ಲೋಕಗಳು ಹೊರಟು ನಿಂತಿವೆ. ಈ ಜಗತ್ತು ಮಿಥ್ಯಾರೂಪವಾದದ್ದು. ಮಿಥ್ಯಾರೂಪ ಅಂದರೆ, ಮಿಥ್ಯಾ ಅನ್ನೋದಕ್ಕೆ ಅರ್ಥ ಅದ್ವೈತಿಗಳ ಮೇಲೆ ಕೆಲವು ಜನ ಆಕ್ಷೇಪ ಮಾಡ್ತಾರೆ. ಮಿಥ್ಯಾ ಅಂದರೆ ಸುಳ್ಳು, ಇಲ್ಲದೇ ಇರುವುದು ಅಂತ ಹೇಳ್ತಾರೆ ಅಂತ. ಇಲ್ಲದೇ ಇರುವುದು ಅಂತ ಹೇಳೋದಿಲ್ಲ. ಮಿಥ್ಯಾ ಅನ್ನೋದಕ್ಕೆ ಅರ್ಥ ಮಿಥ್ಯಾ ಶಬ್ದ ಅನಿರ್ವಚನೀಯ ಪರಹ. ಹೀಗೆ ಅಂತ ಯಾವುದನ್ನು ಹೇಳಲಿಕ್ಕಾಗೋದಿಲ್ವೋ ಅದನ್ನೇ ಮಿಥ್ಯಾ ಅಂತ ಕರೀತಾರೆ, ಸುಳ್ಳು ಅಂತ ಹೇಳೋಲಿಕ್ಕೆ ಅಲ್ಲ. ಈಗ ನಾವು ಉದಾಹರಣೆ ಕೊಟ್ಟೆ. ಈಗ ನೋಡಿ, ಅಲೆ ಉಂಟಲ್ಲ, ಅದು ಸಮುದ್ರವನ್ನು ಬಿಟ್ಟು ಬೇರೆಯಾಗಿ ಉಂಟೋ ಅಥವಾ ಸ್ವತಂತ್ರವಾಗಿ ಉಂಟೋ? ಅದನ್ನು ಮಿಥ್ಯಾ ಅಂತ ಹೇಳೋದು. ಹಾಗೆ ನೆರಳು ಎನ್ನುವಂಥದ್ದು ಮೂಲ ವಸ್ತುಗಿಂತ ಬೇರೆಯೇ ಆಗಿ ಉಂಟೋ ಅಥವಾ ಅದೇ ಆಗಿ ಇದೆಯೋ? ಹೇಳಲಿಕ್ಕಾಗ್ತದೆಯಾ ಇದನ್ನು? ಇಲ್ಲ. ಹಾಗೆ ಅಂತ ನಮಗೆ ಅನುಭವಕ್ಕೆ ಬರ್ತದೆ, ಇದ್ದದ್ದು ಅನುಭವಕ್ಕೆ ಬರ್ತದೆ. ಆದರೆ ಆ ಸಂಬಂಧ ಹೇಗೆ ಅಂತ ಕೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ. ನೊರೆ ಎನ್ನುವಂಥದ್ದು ಹಾಲನ್ನು ಬಿಟ್ಟು ಉಂಟೋ ಅಥವಾ ಅದರ ಜೊತೆ ಸೇರಿಕೊಂಡು ಉಂಟೋ? ಸೇರಿಕೊಂಡೇ ಇದೆ ಅಂತಾದರೆ ಮತ್ತು ಪುನಃ ಅದು ಹಾಲಿಗಿಂತ ಬೇರೆ ನೊರೆ ಅಂತ ನಾವು ಯಾಕೆ ಹೇಳಬೇಕು ಅಲ್ವಾ? ಹಾಗಾಗಿ ಎಲ್ಲಿ ಯಾವುದನ್ನು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ವೋ ಅದಕ್ಕೆ ಮಿಥ್ಯಾ ಅಂತ ಕರೀತಾರೆ. ಮಿಥ್ಯಾ ಶಬ್ದ ಅನಿರ್ವಚನೀಯ ಪರಹ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈ ಮುಂದಿನ ಶ್ಲೋಕಗಳು ಹೊರಟು ನಿಂತಿವೆ ಅಂತ ಹೇಳಿದೆ ನಾನು. 3 ಶ್ಲೋಕಗಳು 8, 9 ಮತ್ತು 10.
ಈ 3 ಶ್ಲೋಕಗಳು ಈ ಪ್ರಪಂಚ ಮಿಥ್ಯಾ ಅಂತ ಹೇಳಲಿಕ್ಕೆ ಹೊರಟು ನಿಂತಹ ಶ್ಲೋಕಗಳು. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಅರ್ಜುನ, ನನ್ನ ಅವಿದ್ಯಾಕಲ್ಪಿತವಾದಂತಹ ಪ್ರಕೃತಿ ಅಂದರೆ ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರುವಂಥ ನನ್ನ ಮಾಯೆ ಏನಿದ್ದಾಳಲ್ಲ, ಆ ಮಾಯೆಯನ್ನು ಆಶ್ರಯಿಸಿಕೊಂಡು ಪ್ರಕೃತಿಯ ಮೂಲಕವಾಗಿ ಈ ಪ್ರಕೃತಿಯ ವಶದಿಂದ ಪರತಂತ್ರವಾಗಿರುವಂಥ ಎಲ್ಲ ಈ ಭೂತ ಸಮುದಾಯಗಳನ್ನು ಸಹ ನಾನು ಮತ್ತೆ ಮತ್ತೆ ಸೃಷ್ಟಿ ಮಾಡ್ತೇನೆ. ಯಾವುದನ್ನಿಟ್ಕೊಂಡು? ನನ್ನ ಮಾಯೆಯನ್ನು ಇರಿಸ್ಕೊಂಡು. ಮಾಯೆಯೇ ವಾಸ್ತವಿಕವಾಗಿ ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರುವಂತಹದ್ದು. ಆ ಮಾಯೆಯಿಂದ ಹುಟ್ಟಿದ್ದು ಅಂದರೆ ಮಾಯೆಯ ಕೂಸು ಪ್ರಪಂಚ. ಹಾಗಾಗಿ ಇದನ್ನು ಹೀಗೆ ಅಂತ ಹೇಳಲಿಕ್ಕಾಗತ್ತಾ? ಅಲ್ಲ. ಅಪ್ಪನೇ ಹೀಗೆ ಅಂತ ಹೇಳಲಿಕ್ಕಾಗದೇ ಇದ್ಮೇಲೆ ಮತ್ತು ಮಗ ಹೀಗೆ ಅಂತ ಹೇಳೋದಕ್ಕಾಗತ್ತಾ? ಹಾಗಾಗಿ ಈ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಈ ಶ್ಲೋಕವನ್ನು ನಮ್ಮ ಮುಂದೆ ಇರಿಸ್ತಾನೆ. ಮತ್ತು ಪುನಃ ಇದಕ್ಕೂ ಸ್ವಲ್ಪ ವಿವರಣೆ ಬೇಕು. ಈ ಪ್ರಪಂಚ ಎನ್ನುವಂಥದ್ದು ಮಾಯಾಮಯ ಎನ್ನುವಂಥ ವಿಚಾರಕ್ಕೋಸ್ಕರ ಈ ಶ್ಲೋಕ ಹೊರಟಿದೆ ಅಂಥೇಳಿದೆ. ಈ ಪರಬ್ರಹ್ಮ ವಸ್ತುವಿಗೆ ಒಂದು ವಿಶಿಷ್ಟವಾದ ಶಕ್ತಿ ಉಂಟು. ಆ ಶಕ್ತಿಯ ಹೆಸರೇ ಪ್ರಕೃತಿ ಅಂತ. ಅದನ್ನು ಶಾಸ್ತ್ರದ ನೆಲೆಯಲ್ಲಿ ಮಾಯೆ ಅಂತ ಕರೀತಾರೆ, ಮತ್ತು ಅವ್ಯಕ್ತ ಅಂತ ಕರೀತಾರೆ, ಮತ್ತು ಅನಿರ್ವಚನೀಯ ಅಂತಲೂ ಕರೀತಾರೆ. ಈ ಮಾಯೆ ಬ್ರಹ್ಮವಸ್ತು ಅಲ್ಲ, ಆದರೆ ಬ್ರಹ್ಮವಸ್ತುವನ್ನು ಬಿಟ್ಟು ಸ್ವತಂತ್ರವಾಗಿ ಇಲ್ಲ. ಆದರೆ ಬ್ರಹ್ಮ ಇಲ್ಲದೆ ಮಾಯೆಗೆ ಸ್ವತಂತ್ರವಾದಂಥ ಅಸ್ತಿತ್ವ ಇಲ್ಲ. ಈ ಮಾಯೆಯಿಂದಲೇ ಆಕಾಶಾದಿಗಳ ಸೃಷ್ಟಿ. ಆತ್ಮನ ಆಕಾಶ ಸಂಭೂತಃ ಅಂತ ಏನು ಶ್ರುತಿ ಹೇಳುತ್ತಲ್ಲ, ಅಲ್ಲಿ ಎಲ್ಲ ಕಡೆಯಲ್ಲೂ ಸಹ ಮಾಯೆಯಿಂದ ಕೂಡಿ ಆದಂಥ ಸೃಷ್ಟಿ ಅಂತಲೇ ಅರ್ಥ. ಹೇಗೆ ಅಂದರೆ, ಈ ಆಕಾಶಾದಿ ಭೂತಗಳ ಸಮುದಾಯ, ಈ ಪ್ರಪಂಚ ಜೀವಿಗಳ ಕರ್ಮಾನುಸಾರವಾಗಿ ಸೃಷ್ಟಿಯಾಗ್ತದೆ. ಸ್ವಪ್ನವನ್ನು ನೋಡುವಂಥವನು ಸ್ವಪ್ನ ಪ್ರಪಂಚವನ್ನು ಕಲ್ಪನಾ ಮಾತ್ರದಿಂದಲೇ ಸೃಷ್ಟಿಸುವ ಹಾಗೆ ಪರಮಾತ್ಮ ಈ ಆಕಾಶಾದಿ ಎಲ್ಲ ಪ್ರಪಂಚ ಸೃಷ್ಟಿಯನ್ನು ಸಹ ತನ್ನ ಮಾಯೆಯಿಂದ ಸೃಷ್ಟಿ ಮಾಡ್ತಾನೆ ಅಂತ. ಅಂದರೆ ಅದು ಅವನ ಕಲ್ಪನಾ ವಿಲಾಸ, ಮಾಯೆಯಿಂದ ಆದಂಥದ್ದು. ಈ ಆಕಾಶಾದಿ ಸಮುದಾಯ ರೂಪವಾದಂಥ ಪ್ರಪಂಚಕ್ಕೆ ಅಲ್ಲಿಗೆ ನೇರ ಕಾರಣ ಮಾಯೆಯಷ್ಟೇ ಹೊರತು ನೇರ ಬ್ರಹ್ಮವಸ್ತು ಅಲ್ಲ ಅಂತ. ಈ ಮಾಯೆ ತನ್ನ ಆವರಣ ಶಕ್ತಿಯಿಂದ ಬ್ರಹ್ಮವಸ್ತುವನ್ನು ಮರೆಮಾಚತ್ತೆ, ಮತ್ತು ಇಲ್ಲದೇ ಇರುವಂಥ ಪ್ರಪಂಚವನ್ನು ಹುಟ್ಟಿಸಿ ತೋರಿಸ್ತದೆ. ಜನರು ಪ್ರಪಂಚವನ್ನು ನೋಡ್ತಾ ನೋಡ್ತಾ ಈ ಪ್ರಪಂಚದ ಮೂಲವಾದಂಥ ಬ್ರಹ್ಮವಸ್ತುವನ್ನು ಮರೆತು ಬಿಡ್ತಾರೆ ಎನ್ನುವಂಥದ್ದು ಒಟ್ಟು ಇದಿಷ್ಟು ಈ ಶ್ಲೋಕದ ಭಾವ ಅರ್ಥ. ಇಷ್ಟಾದ ಮೇಲೆ ಮತ್ತೆ 9ನೇ ಶ್ಲೋಕ, ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಅರ್ಜುನ, ಆ ಕರ್ಮಗಳಲ್ಲಿ ಉದಾಸೀನನಂತೆ ಫಲಸಂಗರಹಿತನಾಗಿ ನನ್ನನ್ನು ನಾನು ಮಾಡುವ ಕರ್ಮಗಳು ಕಟ್ಟಿ ಹಾಕುವುದಿಲ್ಲ. ಯಾಕೆಂದರೆ ನಾನು ಉದಾಸೀನ, ನನಗೂ ಆ ಕರ್ಮಕ್ಕೂ ನೇರ ಸಂಬಂಧ ಇಲ್ಲ. ನಾನು ಉದಾಸೀನಾಗಿ ಕುಳಿತಿರ್ತೇನೆ, ಹಾಗಾಗಿ ಕರ್ಮಗಳು ನನ್ನನ್ನು ಕಟ್ಟಿ ಹಾಕೋದಿಲ್ಲ. ಹೇಗೆ ಅಂದರೆ ಸ್ವಲ್ಪ ವಿವರಣೆ ಕೊಟ್ಟು ಬಿಡ್ತೇನೆ. ಈ ತಾರತಮ್ಯದಿಂದ ಕೂಡಿದಂತಹ ಈ ಸೃಷ್ಟಿಯ ವೈಷಮ್ಯ ಏನುಂಟಲ್ಲ, ಇದನ್ನು ನಿರ್ಮಿಸಿದ್ದಕ್ಕಾಗಿ ಈಶ್ವರನಿಗೆ ಪುಣ್ಯವೋ ಪಾಪವೋ ಬರುತ್ತಾ ಅಂತಂದರೆ ಅವನಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಯಾಕೆ ಅಂದರೆ ಅದನ್ನು ಸೃಷ್ಟಿ ಮಾಡುವಾಗ ಅವನಿಗೆ ಕರ್ತೃತ್ವ ಭಾವನೆಯೇ ಇಲ್ಲ. ಯಾವನಿಗೆ ಕರ್ತೃತ್ವ ಭಾವನೆ ಇರುತ್ತೋ ಅವನಿಗೆ ಆ ಕರ್ಮದ ಪಾಪವೋ ಅಥವಾ ಪುಣ್ಯವೋ ಅಂಟುತ್ತದೆ. ಯಾವನು ಉದಾಸೀನನಾಗಿರ್ತಾನೋ ಅವನಿಗೆ ಅದರ ಪಾಪವೂ ಅಂಟೋದಿಲ್ಲ ಮತ್ತು ಅದರ ಪುಣ್ಯವೂ ಸಹ ಅಂಟೋದಿಲ್ಲ. ಹೀಗೆ ಈ ಕರ್ತೃತ್ವ ಭಾವ ಇಲ್ಲದೇ ಇದ್ದದ್ರಿಂದ ಈಶ್ವರನಿಗೆ ಪಾಪ ಪುಣ್ಯಗಳ ಸಂಬಂಧ ಅವನಿಗೆ ಇಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ಇದಕ್ಕೊಂದು ಲೌಕಿಕ ದೃಷ್ಟಾಂತವನ್ನು ಕೊಡ್ತೇನೆ.
ಅವನೇ ಸೃಷ್ಟಿ ಮಾಡ್ತಾನೆ. ಆದರೆ ಈ ಸೃಷ್ಟಿಯ ಪಾಪ ಪುಣ್ಯಗಳು ಅವನಿಗೆ ಅಂಟೋದಿಲ್ಲ ಅಂತ. ಈ ಇಂದ್ರಜಾಲಿಕ ಅಂದರೆ ಐಂದ್ರಜಾಲಿಕ ಅಂತ ಹೇಳ್ತೇವಲ್ಲ, ಇರ್ತಾನೆ. ಅವನು ಎಷ್ಟೆಷ್ಟೋ ವಸ್ತುಗಳನ್ನೆಲ್ಲ ತನ್ನ ಆ ಇಂದ್ರಜಾಲ ವಿದ್ಯೆಯಿಂದ ಸೃಷ್ಟಿ ಮಾಡ್ತಾನೆ ಅಲ್ವಾ. ಆದರೆ ಇಷ್ಟೆಲ್ಲ ಸೃಷ್ಟಿ ಮಾಡಿದರೂ ಸಹ ಈ ಸೃಷ್ಟಿಯಾದಿ ಕರ್ಮಗಳು ಅವನನ್ನು ಅಂದರೆ ಇಂದ್ರಜಾಲಿಕನನ್ನು ಬಂಧಿಸ್ತವ? ಆ ಸೃಷ್ಟಿಯ ಕರ್ಮದ ಪಾಪ ಆಗಲಿ ಪುಣ್ಯವಾಗಲಿ ಅವನಿಗೆ ಉಂಟ? ಇಲ್ಲ. ಯಾಕಿಲ್ಲ? ಅದು ಮಾಯಿಕ ಅಲ್ವಾ. ಹಾಗಾಗಿ ಅವನಿಗೆ ಅದು ಯಾವುದೂ ಅಂಟೋದಿಲ್ಲ. ಹಾಗೆ ಈ ಕರ್ಮಗಳು ಅಂದರೆ ಪ್ರಪಂಚ ಸೃಷ್ಟಿರೂಪವಾದ ಕರ್ಮಗಳು ಪರಮಾತ್ಮನಿಗೆ ಅಂಟೋದಿಲ್ಲ. ಇದರ ಸುಕೃತವೂ ಅವನಿಗಿಲ್ಲ, ಇದರ ಪಾಪವೂ ಸಹ ಅವನಿಗಿಲ್ಲ. ಯಾಕೆ ಅಂದರೆ ಅವನು ಸ್ವಪ್ನ ನೋಡುವ ಹಾಗೆ ಇದನ್ನು ನೋಡ್ತಾ ಇರ್ತಾನೆ. ಸ್ವಪ್ನದಲ್ಲಿ ಕಂಡದ್ದು ಎಚ್ಚರ ಆದಾಗ ನಮಗೆ ಅಂಟತ್ತಾ? ಇಲ್ಲ. ಸ್ವಪ್ನದಲ್ಲಿ ಕಂಡದ್ದು ಕಂಡಷ್ಟತ್ತು. ಹಾಗೆ ಐಂದ್ರಜಾಲಿಕ ಸೃಷ್ಟಿ ಮಾಡಿದಂಥ ವಸ್ತುಗಳ ಎಲ್ಲ ಆಗು ಹೋಗುವಿಕೆಯಲ್ಲಿ ಯಾವುದೂ ಸಹ ಅವನಿಗೆ ಯಾವುದೂ ಸಹ ಅಂಟೋದಿಲ್ಲ. ಹಾಗೆ ಇದರಿಂದ ಏನು ಸ್ಪಷ್ಟ ಆಗತ್ತೆ ಕೇಳಿದರೆ, ಎಲ್ಲಿ ಕರ್ಮವನ್ನು ಮಾಡುವಾಗ ಕರ್ತೃತ್ವ ಅಭಿಮಾನ ಇರುತ್ತೋ ಅಲ್ಲಿ ಮಾತ್ರ ಆ ಕರ್ಮದ ಪಾಪವೋ ಪುಣ್ಯವೋ ಕರ್ತೃಭಾವನೆ ಇರುವವನಿಗೆ ಅಂಟ್ತದೆ. ಅದಿಲ್ಲದೆ ಇರುವವನಿಗೆ ಅದು ಯಾವುದೂ ಸಹ ಅಂಟುವುದಿಲ್ಲ. ಆದ್ದರಿಂದ ಕರ್ಮ ಪರಮಾತ್ಮನಿಗೆ ಬಂಧನಕ್ಕೆ ಕಾರಣ ಆಗುವುದಿಲ್ಲ. ಈಗ ಇಲ್ಲೊಂದು ಸಂಶಯ ಮತ್ತು ನಮಗೆ ಏನು ಸಂಶಯ ಅಂದರೆ, ಲೋಕದಲ್ಲಿ ಒಬ್ಬ ಸುಖಿ, ಇನ್ನೊಬ್ಬ ದುಃಖಿ, ಮತ್ತು ಇನ್ನೊಬ್ಬ ಧನಿಕ, ಇನ್ನೊಬ್ಬ ಬಡವ, ಇನ್ನೊಬ್ಬ ಬುದ್ಧಿವಂತ, ಇನ್ನೊಬ್ಬ ದಡ್ಡ. ಈ ಎಲ್ಲ ವೈಷಮ್ಯವನ್ನು ನಾವು ಎಲ್ಲಿಂದೆಲ್ಲಿ ಹೋದರೂ ಕಾಣ್ತೇವೆ. ಇಂಥ ಈ ವಿಷಮ ಸೃಷ್ಟಿಯನ್ನು ಮಾಡಿದಂತಹ ನಿನ್ನಲ್ಲಿ ಅಂದರೆ ಪರಮಾತ್ಮನಲ್ಲಿ ಈ ವಿಷಮತೆ ಇರಲೇಬೇಕಲ್ವ. ಪ್ರಪಂಚದಲ್ಲಿ ಈ ವೈಷಮ್ಯ ಇದ್ದದ್ರಿಂದಲೇ ಗೊತ್ತಾಗತ್ತೆ ಇದನ್ನು ಸೃಷ್ಟಿಸಿದಂತಹ ನಿನ್ನಲ್ಲಿ ಈ ವಿಷಮತೆ ಇರಬೇಕು ಅಂತ. ಯಾಕೆಂದರೆ ಕಾರ್ಯವನ್ನು ನೋಡಿ ನಾವು ಕಾರಣವನ್ನು ಹುಡುಕಬೇಕಲ್ಲ. ಫಲವನ್ನು ನೋಡಿ ಅದರ ಹಿಂದಿನ ಪ್ರಯತ್ನವನ್ನು ನಾವು ಜಡ್ಜ್ ಮಾಡ್ಬೋದಲ್ವಾ. ಹಾಗೆಯೇ ಇಷ್ಟೆಲ್ಲ ವಿಷಮತೆಯಿಂದ ಕೂಡಿದಂಥ ಪ್ರಪಂಚವನ್ನು ಸೃಷ್ಟಿಸಿದಂಥ ನಿನ್ನಲ್ಲೂ ವಿಷಮತೆ ಇರಬೇಕಲ್ವಾ ಅಂತ ಅರ್ಜುನ ಕೇಳಿದರೆ, ಅಷ್ಟೇ ಅಲ್ಲ, ಕೆಲವು ಜನರಿಗೆ ನೀನು ಮಾಡಬಾರ್ದು ಅನ್ಯಾಯ ಮಾಡಿದ್ದೀಯೆ ಅಂದರೆ ಸದಾ ಬಡವರಾಗಿಯೇ ಇರ್ತಾರೆ. ಕೆಲವು ಜನ ಕುರೂಪಿಗಳಿದ್ದಾರೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಈ ವಿಷಮ ಸೃಷ್ಟಿ ನಿನ್ನಲ್ಲಿ ಇರುವುದರಿಂದ ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ನೀನು ನಿರ್ದಯಿ ಇದ್ದೀಯೇ, ನಿನಗೆ ದಯೆ ಇಲ್ಲ. ಈ ಮಾತನ್ನೆಲ್ಲ ಇಲ್ಲಿ ಹೇಳೋದಕ್ಕೆ ಕಾರಣ ಉಂಟು. ಉಪನಿಷತ್ತಿನ ಹಿನ್ನೆಲೆಯಲ್ಲಿ, ಬ್ರಹ್ಮಸೂತ್ರದ ಹಿನ್ನೆಲೆಯಲ್ಲಿ. ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರವೇ ಉಂಟು, ವೈಷಮ್ಯ ನೈರ್ಘಣ್ಯಾಭ್ಯಾಂ ಅಂತ. ಅಂದರೆ ಅವನಿಗೆ ವಿಷಮತೆಯೂ ಉಂಟು, ಅವನಲ್ಲಿ ಅತಿಯಾದಂಥ ನಿರ್ದಯೆಯೂ ಉಂಟು ಅಂತ. ವಿಷಮತೆ ಹಾಗೆ ಕೇಳಿದರೆ ಪ್ರಪಂಚದಲ್ಲಿ ಒಬ್ಬರಿದ್ದಾಗ ಇನ್ನೊಬ್ಬರಿಲ್ಲ ಈ ವಿಷಮತೆ. ಮತ್ತು ನಿರ್ದಯೆ ಅವನಲ್ಲಿ ಉಂಟು. ಯಾಕೆ ಕೇಳಿದರೆ ಈ ಕೊನೆಗೆ ಸಂಹಾರದ ಕಾಲದಲ್ಲಿ ಎಲ್ಲರನ್ನೂ ಸಾಯಿಸ್ತಾನೆ, ಅದು ನಿರ್ದಯ ಅಲ್ವಾ. ಆದ್ದರಿಂದ ವೈಷಮ್ಯ ನೈರ್ಘಣ್ಯ ಇದು ಅವನಿಗೆ ಉಂಟು ಅಂತ ವೇದವ್ಯಾಸರ ಸಮಾಧಾನ ಹೇಳ್ತಾರೆ. ಇದು ಎರಡರಿಂದ ಅವನಿಗೇನು ದೋಷ ಆಗೋಲ್ಲ. ಯಾಕೆ ಕೇಳಿದರೆ ಅವನು ಯಾರನ್ನೂ ದೋಷಿಗಳನ್ನಾಗಿಯೂ ಪಾಪಿಗಳನ್ನಾಗಿಯೂ ಮಾಡೋದಿಲ್ಲ, ಯಾರನ್ನೂ ಧನಿಕನನ್ನಾಗಿಯೂ ಮಾಡೋದಿಲ್ಲ, ಯಾರನ್ನೂ ದರಿದ್ರನನ್ನಾಗಿಯೂ ಮಾಡೋದಿಲ್ಲ, ಯಾರನ್ನೂ ಬುದ್ಧಿವಂತನನ್ನಾಗಿಯೂ ಮಾಡೋದಿಲ್ಲ, ಯಾರನ್ನೂ ದಡ್ಡನನ್ನಾಗಿಯೂ ಮಾಡೋದಿಲ್ಲ. ಹಾಗಿದ್ರೆ ಹೇಗೆ ಕೇಳಿದರೆ ಮುಂದಿನ ಸೂತ್ರ ಹೇಳುತ್ತೆ, ನ ಕರ್ಮ ವಿಭಾಗಾದಿತಿ ಚೇನ್ನ ಅಂಥೇಳಿ ಅವನವನ ಕರ್ಮ ಅವನಿಗೆ ಫಲ ಕೊಡುತ್ತೆ. ಭಗವಂತ ಪರಮಾತ್ಮ ಹೇಗಿರ್ತಾನೆ ಕೇಳಿದರೆ ಅವನು ಸಾಕ್ಷಿಯಾಗಿ ಇರ್ತಾನೆ. ಆ ಹಿನ್ನೆಲೆಯಲ್ಲೇ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಇಷ್ಟೆಲ್ಲ ಆಕ್ಷೇಪ ಮಾಡಿದೆಲ್ಲ ನೀನು, ಸ್ವಲ್ಪ ಹೇಳ್ತೇನೆ ಕೇಳು. ನಚ ಮಾಂತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ನಾನು ಮಾಡಿದಂಥ ಈ ಕರ್ಮ ಅಂತ ಹೇಳಿದೆಲ್ಲ ನೀನು, ಇವು ನನ್ನನ್ನು ಕಟ್ಟಿ ಹಾಕುವುದಿಲ್ಲ. ಯಾಕೆ ಕಟ್ಟಿ ಹಾಕೋದಿಲ್ಲ ಅಂದರೆ, ನಾನು ಉದಾಸೀನ ಅಂದರೆ ನಾನು ತಟಸ್ಥನಾಗಿ ಇರ್ತೇನೆ.
ಹೇಗೆ ತಟಸ್ಥನಾಗಿರ್ತೇನೆ ಅಂದರೆ ಒಂದೆರಡು ಲೌಕಿಕ ದೃಷ್ಟಾಂತ ಕೊಟ್ಬಿಡ್ತೇನೆ ನೋಡಿ. ಮೋಡ ಎಲ್ಲ ಸಸ್ಯಗಳಿಗೂ ಸಮಾನವಾಗಿ ನೀರನ್ನು ಸುರಿಸುತ್ತೆ ಅಲ್ವಾ? ಹುಣಸೆ ಮರಕ್ಕೂ ನೀರು ಸುರಿಸುತ್ತೆ, ಮಾವಿನ ಮರಕ್ಕೂ ನೀರು ಸುರಿಸುತ್ತೆ. ಆದರೆ ಅದೇ ಸಮಾನವಾದ ನೀರನ್ನು ಕುಡಿದಂಥ ಹುಣಸೆ ಮರ ಹುಳಿಯಾದ ಹಣ್ಣನ್ನು ಕೊಡುತ್ತೆ, ಅದೇ ನೀರನ್ನು ಕುಡಿದಂಥ ಮಾವಿನ ಮರ ಸಿಹಿಯಾದ ಹಣ್ಣನ್ನು ಕೊಡುತ್ತೆ. ಅದು ಹುಳಿಯಾಗುವುದಕ್ಕೂ ಸಿಹಿಯಾಗುವುದಕ್ಕೂ ನೀರು ಕಾರಣ ಅಂತ ಹೇಳೋಣವಾ? ಉದಾಸೀನ. ಹಾಗೆ ಈ ಸಿಹಿ ಹುಳಿ ಕಹಿ ಇವೆಲ್ಲವೂ ಸಹ ಆವಾವ ವೃಕ್ಷಗಳಿಗೆ ಸಂಬಂಧಪಟ್ಟಿದ್ದು. ಆದರೆ ಒಂದು ನೆನ್ಪಿಟ್ಕೊಳ್ಬೇಕು, ನೀರಿಲ್ಲ ಅಂತಾದರೆ ಯಾವ ವೃಕ್ಷದ ಹುಳಿಯೂ ಪ್ರಕಟ ಆಗೋದಿಲ್ಲ, ಯಾವ ವೃಕ್ಷದ ಸಿಹಿಯೂ ಪ್ರಕಟ ಆಗೋದಿಲ್ಲ, ಕಹಿಯೂ ಪ್ರಕಟ ಆಗೋದಿಲ್ಲ. ಹಾಗಾಗಿ ನಾನು ಕಾರಣ ಹೇಗೆ ಕೇಳಿದರೆ ಉದಾಸೀನನಾಗಿ ಕಾರಣ ಅಷ್ಟೇ. ಆದ್ದರಿಂದ ಈ ಯಾವುವು ಸಹ ಅಂದರೆ ಈ ಹುಣಸೆ ಹಣ್ಣಿನ ಹುಳಿಯಾಗಲಿ ಮಾವಿನ ಮರದ ಸಿಹಿಯಾಗಲಿ ಮೋಡಕ್ಕೆ ಅಂಟೋದಿಲ್ಲ. ಸಂಬಂಧ ಉಂಟಾ? ಇಲ್ಲ. ಹಾಗೆ ಆಯಿತು. ಈಗ ಮತ್ತೆ ಪುನಃ ಇಲ್ಲಿ ಇನ್ನೊಂದು ಸಂಶಯ ಏನು ಅಂದರೆ, ನೀನು ಹೇಳಿದೆ ಭೂತಗ್ರಾಮಂ ಸೃಜಾಮಿ, ಈ ಭೂತ ಸಮುದಾಯಗಳನ್ನು ನಾನು ಸೃಷ್ಟಿ ಮಾಡ್ತೇನೆ ಅಂತ. ಹೇಗೆ ಸೃಷ್ಟಿ ಮಾಡ್ತೇನೆ? ನೀನು ಹೇಳಿದೆ ನಾನು ಉದಾಸೀನನಾಗಿರ್ತೇನೆ ಅಂತ. ಈಗ ಅರ್ಜುನ ಇನ್ನೊಂದು ಪ್ರಶ್ನೆ ಇಟ್ಟ, ಅಲ್ಲ ಕೃಷ್ಣ, ಲೋಕದಲ್ಲಿ ಯಾವನು ಉದಾಸೀನನೋ ಅವನು ಯಾವುದನ್ನೂ ಮಾಡಲಿಕ್ಕಾಗೋದಿಲ್ಲ. ಯಾವನು ಕರ್ತೃತ್ವ ಅಭಿಮಾನದಿಂದ ಮಾಡ್ತಾನೋ ಅವನು ಉದಾಸೀನನಾಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹೇಳ್ತಾರಲ್ಲ, ಕೂತಿರ್ತಾನೆ ಸುಮ್ಮನೆ, ಏನು ಅಂದರೆ ಅದೇ ಭಗವದ್ಗೀತೆ ಉದಾಸೀನ ಯೋಗ ಅವನಿಗೆ ಅಂತ. 18 ಯೋಗ ಉಂಟು, ಆ ಯಾವ ಯೋಗದಲ್ಲೂ ಅವನಿಗಿರುವಂಥ ಈ ಜಡ ಸ್ವಭಾವ ಇಲ್ಲ ಇಲ್ಲಿ. ಹಾಗೆ ಅವನಿಗೊಂದು ಹೊಸ ಯೋಗ ಉದಾಸೀನ ಯೋಗ ಅಂತ. ಏನೂ ಮಾಡದೆ ಸುಮ್ಮನೆ ಕೂತಿರ್ತಾನೆ, ಪರಮಸೋಮಾರಿ ಅಂತ. ಆ ಅರ್ಥ ಅಲ್ಲ ಇಲ್ಲಿ. ಯಾವುದನ್ನೂ ಸಹ ಅಂಟಿಸಿಕೊಳ್ಳದೆ ಇರು ಅಂದರೆ ಅದರ ಫಲವನ್ನು ಅಂಟಿಸಿಕೊಳ್ಳದೆ ಇರುವವನು. ಲೋಕದಲ್ಲಿ ಯಾವನಿಗೆ ಕರ್ತೃತ್ವ ಬುದ್ಧಿ ಇರ್ತದೆಯೋ ಅವನಿಗೆ ಉದಾಸೀನತ್ವ ಬರೋದಿಲ್ಲ. ಎಲ್ಲಿ ಉದಾಸೀನತ್ವ ಇರುತ್ತೋ ಅವನು ಕರ್ತೃ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ ಸಾಧ್ಯ ಅಂತ ಅರ್ಜುನ ಇನ್ನೊಂದು ಪ್ರಶ್ನೆ ಇಟ್ಟ. ಕೃಷ್ಣ ಹೇಳಿದ, ಇವತ್ತು ಪೂರಾ ಈ ಮೆದುಳು ಮಸಿಯುವ ಕೆಲಸವೇ ಆಗೋಯ್ತು, ಹಾಗಾಗಿ ನಾಳೆ 6 ಸೇರಿದಾಗ ನೋಡೋಣ, ಅಲ್ಲಿವರೆಗೆ ಸ್ವಲ್ಪ ಇದನ್ನು ವಿಚಾರ ಮಾಡ್ತಾ ಇರು ಅಂಥೇಳಿ ಹೇಳಿದ ಎನ್ನುವಂಥ ತಮಾಷೆ ಮಾತಿನೊಂದಿಗೆ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ನಾಳೆ 6 ಸೇರಿದಾಗ ಆ ಉದಾಸೀನತೆ ಮತ್ತು ಕರ್ತೃತ್ವ ಇದೆಲ್ಲ ಹೇಗೆ ಸಾಧ್ಯ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.